Good morning, everyone. This is Thanmay. So, first of all, heartily congratulations to all of you to chosen this path. ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಯಾರ್ಯಾರು ಇದ್ದೀರಾ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ, ಯು ಹ್ಯಾವ್ ಚೂಸನ್ ದಿಸ್ ಪಾತ್ ಆನ್ ಯುವರ್ ಓನ್. ಅಂದ್ರೆ ನಾನು IAS ಮಾಡ್ಬೇಕು, KS ಮಾಡ್ಬೇಕಂತ ಹೇಳಿ ಯು ಹ್ಯಾವ್ ಚೂಸನ್ ದಿಸ್ ಥಿಂಗ್ ಅಂಡ್ ನೋ ಬಡಿ ಹ್ಯಾಸ್ ಇಂಪೋಸ್ಡ್ ಫಾರ್ ಅಕಾರ್ಡಿಂಗ್ ಟು ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾನು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕ್ರೌಡ್ ಬಿಫೋರ್ ಇಂಟರಾಕ್ಟಿಂಗ್. ಇದು ಚಿಕ್ಕ ಕ್ರೌಡ್ ಆಗಿರೋದ್ರಿಂದ ಇಂಟ್ರಾಕ್ಷನ್ ಮಾಡೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಸೊ ದಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಯು ಆರ್ ಅಟ್ ಇನ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿಪರೇಷನ್, ಸೊ ದಟ್ ಐ ಕ್ಯಾನ್ ಡೆಲಿವರ್ ದ ಸೆಷನ್ ಪ್ರಾಪರ್ಲಿ. ಸೊ ಯಾರ್ಯಾರು ಸ್ವಲ್ಪ ಒಂದು 6 ತಿಂಗಳಿಂದ 8 ತಿಂಗಳಿಂದ ಓದ್ಕೊಂಡಿದ್ದೀರಾ, ಯಾರ್ಯಾರು ಈಗ ಜಸ್ಟ್ ಶುರು ಮಾಡಿದ್ದೀರಾ, ಸೊ ಏನಿದೆ ನಿಮ್ಮ ಸ್ಟೇಟಸ್? ಇದು ರದರ್ ದನ್ ಮೋಟಿವೇಶನಲ್ ಸೆಷನ್ ಒಂದು, ಅದ್ರ ಜೊತೆಗೆ ನೀವು ಹೆಂಗ್ ಪ್ರಿಪೇರ್ ಆಗಬೇಕು ಅಂತಾನು ಒಟ್ಟಿಗೆ ಗೊತ್ತಾಗುತ್ತೆ. ಮೋಟಿವೇಶನಲ್ ಸ್ಪೀಕರ್ಸ್ ಬಹಳ ಜನ ಇದ್ದಾರೆ ಯೂಟ್ಯೂಬ್ ಅಲ್ಲಿ, ನೀವು ನೋಡ್ಕೊಳ್ಳಿ. ಇಟ್ ಶುಡ್ ಬಿ ಮೋಟಿವೇಶನ್ ಅಂಡ್ ಇಟ್ ಆಸ್ ದ ಸೆಷನ್ ಶುಡ್ ಬಿ ಸಮಥಿಂಗ್ ಮೀನಿಂಗ್ಫುಲ್ ಟು ಯು. ಬಂದ್ರು 4 ಕೇಳಿದ್ರು ಹೋದ್ರು ಅನ್ನೋದ್ರೆ, ಬಿಕಾಸ್ ಐ ಹವ್ ಬೀನ್ ಟೀಚಿಂಗ್ ಇನ್ ದಿಸ್ ಫೀಲ್ಡ್ ಫ್ರಮ್ ದ ಲಾಸ್ಟ್ 7 years and I have seen lot of students. So it should be very useful and meaningful rather than only one-ended session and one-sided session. ನಿಮ್ದು ಬಗ್ಗೆ ಹೇಳಿ ಸರ್, ಏನೇನು ಓದ್ಕೊಂಡಿದ್ದೀರಾ, ಏನೇನು ಟಾರ್ಗೆಟ್ ಮಾಡ್ತಿದ್ದೀರಾ? KPSC ಮಾತ್ರ ಟಾರ್ಗೆಟ್ ಮಾಡ್ತಿದ್ದೀರಾ, UPSC ಓದ್ಬೇಕು ಅನ್ಕೊಂಡಿದ್ದೀರಾ, ಇವಾಗ ಶುರು ಮಾಡಿದ್ದೀರಾ? ಯು ಹ್ಯಾವ್ ಟು ಸ್ಪೀಕ್. ಯು ಡೋಂಟ್ ಸ್ಪೀಕ್, ಇಟ್ ವಿಲ್ ಬಿ ಅದೇ ಒಂದ್ ಕಡೆ ಪ್ರವಚನ ಮಾಡಿ ಹೋಗ್ತೀನಿ. ಅದಾದ್ಮೇಲೆ ನೀವು ಕಪ್ಪಾಕ್ಷರದಲ್ಲಿ ಕಾಫಿ ಕೊಟ್ಟು ಮರಿತೀರಾ, ಸಮಥಿಂಗ್ ಸಿಮಿಲರ್. ಓಕೆ, ಹೇಳಿ. So most of the crowd, what I have understood is, you people have been working. I also used to work in certain IT companies for a couple of years, and after that I've taken my decision to quit the job and pursue the civil service preparation. Hello crowd, ಆ ಥರ ಇದ್ದೀರಾ? Hello crowd, you have been preparing from the last 2 to 3 years, and few people are very fresh. ಇವಾಗ ಡಿಗ್ರಿ ಮುಗಿಸಿ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರೋ ಥರ ಇದ್ದೀರಾ. ಸೊ ದಟ್ ಈಸ್ ವಾಟ್ ದ ಕ್ರೌಡ್ ಇಸ್. ಓಕೆ, ಸೊ ಫಸ್ಟ್ ಅಂತಂದ್ರೆ ಇವಾಗ ಇನ್ ದಿಸ್ ಸೆಷನ್ ಐ ಲಾರ್ಜ್ಲಿ ಕಾನ್ಸಂಟ್ರೇಟ್ ಮೈ focus on KPSC only. UPSC related in next further session matadana, because we should not mix it together. Okay, so KPSC li ಏನಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ಒಂದು ಜನರಲ್ ಟಿಪ್ಸ್ ಹೇಳ್ಬಿಡ್ತೀನಿ. ಸೊ ನೀವ್ ಹೆಂಗ್ ಓದ್ಕೊಬೇಕು, ಏನ್ ಓದ್ಕೊಬೇಕಂತ, ಆಮೇಲೆ ವಿಲ್ ಗೆಟ್ ಇನ್ ಟು ದ ಸ್ಪೆಸಿಫಿಕ್ಸ್. ಓಕೆ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, KPSC li one of the most important ಆಸ್ಪೆಕ್ಟ್ ಏನಂತಂದ್ರೆ, ಅವ್ರು ಯಾವಾಗ ಕಾಲ್ ಮಾಡ್ತಾರೆ ಅಂತ ದೇವ್ರಿಗೂ ಗೊತ್ತಿರಲ್ಲ. ನಾವ್ ಹೇಳ್ತೀವಿ ಒಂದ್ ವಾರ, ಒಂದ್ ತಿಂಗಳು ಅಂತ ಹೇಳಿ, ಬಿಕಾಸ್ ದೇರ್ ಇಸ್ ನೋ ಶ್ಯೂರಿಟಿ ವೆನ್ ದೇ ಆರ್ ಗೋಯಿಂಗ್ ಟು ನೋಟಿಫೈ. ಬಟ್ ಒನ್ಸ್ ದೇ ನೋಟಿಫೈ, ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ. ಯಾಕಂತಂದ್ರೆ ನೀವು ಕರ್ನಾಟಕದಲ್ಲೇ ಇರ್ತೀರಾ, AC ಪೋಸ್ಟ್ಗಳು, ತಹಶೀಲ್ದಾರ್ ಪೋಸ್ಟ್ಗಳೆಲ್ಲ ಇದ್ರೆ, ಯು ಕ್ಯಾನ್ ಸ್ಕೇಲ್ ಅಪ್ ಟು ಡಿಫರೆಂಟ್ ಸರ್ವಿಸಸ್ ಆಫ್ಟರ್ ಕಪಲ್ ಆಫ್ ಇಯರ್ಸ್. ಅಂಡ್ ಬೀಯಿಂಗ್ ಇನ್ ಕರ್ನಾಟಕ ಅಂಡ್ ಸರ್ವಿಂಗ್ ಇನ್ ಕರ್ನಾಟಕ ಇಸ್ ಎ ಗ್ರೇಟೆಸ್ಟ್ ವಾಟ್ you need to be very lucky to serve in Karnataka itself. So ಹಂಗಾಗಿ KPSC ನೋಟಿಫಿಕೇಶನ್ ಬರುತ್ತೆ ಅನ್ನೋ ತರನೋ, ಇಲ್ಲ ಇನ್ನೇನ್ ಆಗ್ತಿದೆ ಅನ್ನೋ ತರನೋ ಇದ್ದಾಗ, although you are preparing for UPSC or whatever it may be, it should be very you should be very clever to switch your preparation to the KPSC itself. ಅಂದ್ರೆ ನೀವು ಎಂಟೈರ್ ಫೋಕಸ್ ನ KPSC ಮೇಲೆನೆ ಹಾಕ್ಬೇಕು. ಯಾವ್ದೇ ಬೇರೆ ಎಕ್ಸಾಮ್ ಓದ್ತೀನಿ, SSC ಓದ್ಕೊಂತೀನಿ, ನಾನೊಂದ್ ಸ್ವಲ್ಪ ಯಾವ್ದೋ ಬೇರೆದು SDA ಬರ್ಕೊಂತೀನಿ, ಇಲ್ಲ ಅಂತ ಅಂದ್ರೆ ಯಾವ್ದೋ ಒಂದು ಬ್ಯಾಂಕಿಂಗ್ RRB ಬರೀತೀನಿ, ಆ ತರ ಫೋಕಸ್ ನ ನೀವು ಡೈವರ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒನ್ಸ್ ದೇ ನೋಟಿಫೈ ಆರ್ ದೇ ಆರ್ ಗೋಯಿಂಗ್, ಅದೇ ಎಲ್ಲ ಹೇಳ್ತಿದ್ದಾರೆ ಇನ್ನೇನು ನೋಟಿಫಿಕೇಶನ್ ಆಗತ್ತೆ ಅಂತ, ವಿ ಆರ್ ಆಲ್ಸೋ ನಾಟ್ ಶೋರ್. ಬಟ್ ಒನ್ಸ್ ದೇ ನೋಟಿಫೈ, ನಿಮ್ಗೆ ಒಂದು 2-3 4 ತಿಂಗಳು ಪ್ರಿಲಿಮ್ಸ್ಗೆ ಅಂತಾನೆ ಟೈಮ್ ಸಿಗುತ್ತೆ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಸ್ವಿಚ್ ಯುವರ್ ಎಂಟೈರ್ ಪ್ರಿಪರೇಷನ್ ಟು KPSC itself. ಅಂಡ್ ಎಸ್ಪೆಷಲಿ ಇಲ್ಲಿ ಹಾರಿಜಾಂಟಲ್, ವರ್ಟಿಕಲ್ ಬಹಳ ರಿಸರ್ವೇಶನ್ ಇರೋದ್ರಿಂದ ಎಲ್ಲಾರು ಯು ವಿಲ್ ಫಿಟ್ ಇಟ್. ಅಂಡ್ ನೀವೇನ್ UPSC ಎಫರ್ಟ್ ಆಗ್ತಿರಲ್ಲ, ಅಷ್ಟು ಎಫರ್ಟ್ ನ ಇದ್ರಲ್ಲಿ ಹಾಕ್ಬಿಟ್ರಂತೂ ಇಟ್ಸ್ ರಿಲೇಟಿವ್ಲಿ ಎ ಕೇಕ್ ಪಾಪ್. ಓಕೆ, ಸೊ KPSC ಮೇಜರ್ ಏನಂತಂದ್ರೆ, ಯು ನೋ ದ ಸ್ಟೇಜಸ್. ದೇರ್ ಆರ್ 3 stages: ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಸೊ ಪ್ರಿಲಿಮ್ಸ್, ಮೇನ್ಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸೊ ನೌ ಐ ಟಾಕ್ ಅಬೌಟ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ a student or an aspirant should have. ಅಂದ್ರೆ ಒಬ್ಬ ಆಸ್ಪಿರೆಂಟ್ ಗೆ ಏನೇನ್ ಕ್ವಾಲಿಟೀಸ್ ಇರಬೇಕು? ಫಾರ್ ಎಕ್ಸಾಂಪಲ್, ವಾಟ್ ಆರ್ ಆಲ್ ದ ಡೂಸ್ ಅಂಡ್ ಡೋಂಟ್ಸ್? ಇದು ನಿಮ್ಗೆ ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಲೈಕ್ ಯು ಹ್ಯಾವ್ ಮೋಸ್ಟ್ ಆಫ್ ದ ಪೀಪಲ್, ಯು ಹ್ಯಾವ್ ಚೂಸನ್ ದಿಸ್ ಪಾತ್ ಅಂಡ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಪರ್ಸ್ಯೂಯಿಂಗ್ ದಿಸ್ ಪಾತ್. ಅಂಡ್ ನೀವು ಕೆಲವು ಥಿಂಗ್ಸ್ ನ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್.
The first and foremost thing is, here you have not come to make any friends. ನಿಮ್ಮ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಅಲ್ಲೋ ಎಲ್ಲೋ ಮಾಡ್ತಿರ್ಬೇಕಾರೆ ನೀವು ವರ್ಕ್ ಮಾಡ್ತಿರ್ಬೇಕಾಗಿದ್ದಾರೆ. ಹಿಯರ್ ಯು ವಿಲ್ ಬಿ ಹ್ಯಾವಿಂಗ್ ಎ ಪಿಯರ್ ಗ್ರೂಪ್, ನಾಟ್ ಫ್ರೆಂಡ್ಸ್ ಗ್ರೂಪ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಿಯರ್ ಗ್ರೂಪ್ ಅಂಡ್ ಫ್ರೆಂಡ್ಸ್ ಗ್ರೂಪ್? ಕಾಲೇಜಿಂದ ಬಂದೆ, ಬಾ ಮಗ ಹಿಂಗೆ ಗ್ರೂಪ್ ಅಲ್ಲಿ ನೋಡ್ಕೊಂಡ್ ಬರೋಣ, ಅದ್ ನೋಡ್ಕೊಂಡ್ ಬರೋಣ, ಅದು ಆಗುತ್ತೆ. ವಾರಕ್ಕೆ ಒಂದ್ಸತಿನೋ ತಿಂಗ್ಳಿಗೆ ಒಂದ್ಸತಿನೋ ಆ ತರ ಹೋಗ್ಬೋದು. ಬಟ್ ಹಿಯರ್ ಯು ಹ್ಯಾವ್ ನಾಟ್ ಕಮ್ ಟು ಮೇಕ್ ಎನಿ ಫ್ರೆಂಡ್ಸ್. ಎ ಪಿಯರ್ ಗ್ರೂಪ್ ವಿಲ್ ಬಿ 3 to 4 people who are equally dedicated and sensible and mature enough to take the journey forward along with you. ಆ ತರ ಒಂದು ಗ್ರೂಪ್ ನ ನೋಡ್ಕೊಳ್ಳಿ. ಐಸೋಲೇಟೆಡ್ ಪ್ರಿಪರೇಷನ್ ಎಲ್ಲ ನೀವು ಆಗಕ್ ಹೋಗ್ಬೇಡಿ. ಯಾಕಂದ್ರೆ ಒಬ್ಬರೇ ಪ್ರಿಪೇರ್ ಆಗ್ತಾ ಇದ್ದಾಗ ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಏನೇನ್ ಮೆಟೀರಿಯಲ್ಸ್ ಇದೆ, ಯಾರ್ಯಾರು ಅದ್ರ ಬಗ್ಗೆ ನಿಮ್ಗೆ ಐಡಿಯಾನೇ ಇರಲ್ಲ. when you start to discuss with like minded mindsets, then you will try to understand ಹೆಂಗಿದೆ process ಅಂತ. First and foremost thing is, make a good peer group and make sure that you are all motivated at each and every point of time. The second thing is, this is a marathon. Andre marathon in the sense, see, ಈ ಎಕ್ಸಾಮು ಡಿಫ್ರೆಂಟ್ ಪರ್ಸನ್ಸ್, ನೀವು ಈ ಎಕ್ಸಾಮ್ನ ಒಂದು 10 ಜನ ಎಕ್ಸಾಮ್ ತಗೊಂಡಿರ್ತಾರೆ ಅಂತ ಹೇಳ್ಕೊಳ್ಳಿ. KAS ಆಗಿರ್ಬೋದು. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ KASಗೆ ಅಂತ ನಾನು ಯಾವತ್ತೂ ಓದಿಲ್ಲ. ನಾನು ಜಾಸ್ತಿ ಓದಿರೋದೇ IAS ಅಂತೇಳಿ. ಅದರಿಂದ ಬಂದಿರೋ ನಾಲೆಡ್ಜ್ನ KAS ಅಲ್ಲಿ ಬರ್ದಿರೋದು ಅಷ್ಟೇ. ಐ ಹ್ಯಾವ್ ನಾಟ್ ಈ ಸ್ಪರ್ಧಾ ವಿಜೇತ ಅವು ಯಾವ ಓದಿಲ್ಲ. ಹಂಗಂತ ನೀವು ಓದಬಾರ್ದು ಅಂತಲ್ಲ, ನೀವು ಓದ್ಬೇಕು ಅಂತ ನಾನು ಹೇಳ್ತೀನಿ, ಅದನ್ನ ಚಾರ್ಟ್ ಔಟ್ ಮಾಡ್ಕೊಡ್ತೀನಿ. ಸೊ ಬೇಸಿಕಲಿ ಏನಂತ ಅಂದ್ರೆ, ಇದು ಮ್ಯಾರಥಾನ್. ಈಗ ಒಬ್ರಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಆಗಿರೋರು ಕೇಳಿ, ಅವ್ರು ನಿಮ್ಗೊಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಒಂದ್ 3 ಅಟೆಂಪ್ಟ್ ಆದ್ಮೇಲೆ ಕ್ಲಿಯರ್ ಆಗಿರೋರು ಕೇಳಿ, ಅವ್ರು ನಿಮ್ಗೊಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಕ್ಲಿಯರೇ ಆಗಿಲ್ಲ ಅಂತ ಕೇಳಿ, ಅವ್ರೊಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಎಲಿಫೆಂಟ್ ಥಿಯರಿ. ಒಬ್ಬ ಕುರುಡನ್ನ ಎಲಿಫೆಂಟ್ ಮುಂದೆ ನಿಲ್ಸಿದ್ರೆ ಟ್ರಂಕ್ ಅಂತ ಹೇಳ್ತಾನೆ, ಹಿಂದೆ ನಿಲ್ಸಿದ್ರೆ ಬರೀ ಎಲಿಫೆಂಟ್ ಬಾಲ ಅಂತ ಹೇಳ್ತಾನೆ, ಇನ್ ಕಾಲ ಹತ್ರ ನಿಲ್ಸಿದ್ರೆ ದೊಡ್ಡ ಮರ ಅಂತ ಹೇಳ್ತಾನೆ. ಸೊ ಡಿಫ್ರೆಂಟ್ ಪೀಪಲ್ ಹ್ಯಾವ್ ದೇರ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬಟ್ ವಾಟ್ ಎವರ್ ದ ಪ್ರಿಪರೇಷನ್ ದಟ್ ಯು ಕ್ಯಾರಿ ಫಾರ್ವರ್ಡ್, ಇಟ್ ಶುಡ್ ಬಿ ವೆರಿ ಲಾಜಿಕಲ್ ಇನ್ ನೇಚರ್ ಅಷ್ಟೇ. ಲಾಜಿಕಲ್ ಇನ್ ದ ಸೆನ್ಸ್, you should know what to study, what not to study, and how to study. ಸೊ ಇದು ನಿಮ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಹೆಂಗ್ ಓದ್ಬೇಕು ಅಂತ ಈ 3 ಫ್ಯಾಕ್ಟರ್ಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಾಗ ಏನಾಗುತ್ತೆ, ನಿಮ್ ಜರ್ನಿ ಹಾಫ್ ಮ್ಯಾರಥಾನ್ ಇಂದ ಫುಲ್ ಮ್ಯಾರಥಾನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವೈ ಐ ಹ್ಯಾವ್ ಮೆನ್ಷನ್ ದ ಮ್ಯಾರಥಾನ್? ಬಿಕಾಸ್ ನೀವು ಇವಾಗ ಇಂಜಿನಿಯರಿಂಗ್ ಅಲ್ಲೆಲ್ಲ ನೋಡಿದ್ರೆ ನಾವೇನ್ ಓದಿರಲ್ಲ, ಏನ್ ಸ್ಟಡಿ ಹಾಲಿಡೇಸ್ ಇರುತ್ತೆ, ಅದ್ರಲ್ಲೂ ಸ್ವಲ್ಪ ಮಜಾ ಮಾಡಿ ಲಾಸ್ಟ್ ಅಲ್ಲಿ ಓದಿಕೊಂಡಿರ್ತೀವಿ. ಸೊ ಡಿಗ್ರಿಲೆಲ್ಲ ಆಲ್ಮೋಸ್ಟ್ ಹಂಗೆ ಆಗಿರುತ್ತೆ. ಸೊ ಇಲ್ಲಿ ನೀವು ತಕ್ಷಣ ಓದ್ಬಿಟ್ಟು ತಕ್ಷಣ ರಿಸಲ್ಟ್ ಬರುತ್ತೆ ಅಂತ ಹೇಳ್ಕೊಳಕ್ ಆಗಲ್ಲ. ಯು ಹ್ಯಾವ್ ಟು ಪುಟ್ 1 year, 1.5 year, 2 year, 3 year, ಇಟ್ ಡಿಪೆಂಡ್ಸ್. ಈ 1 year ಅಲ್ಲಿ ಆಗೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ, 3 years ತಗೊಳ್ಳೋ ಸಾಧ್ಯತೆನೂ ಇರುತ್ತೆ. ಬಟ್ ಯು ಹ್ಯಾವ್ ಟು ಪುಟ್ ಯುವರ್ ಎಫರ್ಟ್ಸ್ without any failure. Okay, ಆ ಎಫರ್ಟ್ಸ್ ನ ಹೆಂಗ್ ಹಾಕ್ತೀರಾ? ಈ ಎಫರ್ಟ್ಸ್ ನ ಹಾಕಕ್ಕೆ there are 2 aspects. For example, consider ನೀವು ಎಫರ್ಟ್ ಹಾಕ್ತಿದ್ದೀರಾ, that is force, but it has to be in the right direction. If you don't put the force in the right direction, you will not get the result. For example, ನೀವು ಲೈಬ್ರರೀಸ್ ಎಲ್ಲ ನೋಡ್ತಿರ್ತೀರಾ, ಕೆಲವರೆಲ್ಲ ಬಹಳ ಓದ್ತಿರ್ತಾರೆ, 10 hour ಓದ್ತಿರ್ತಾರೆ, 12 hour ಓದ್ತಿರ್ತಾರೆ. ಕೆಲವ್ರನ್ನೆಲ್ಲ ಕೇಳ್ತಿರ್ತೀರಾ, ಅವ್ನು ಬಹಳ ಓದ್ತಾನೆ ಮಗ, ಬಟ್ ಅವ್ನು ಎಷ್ಟೇ ಓದಿದ್ರು ಪ್ರಿಲಿಮ್ಸೇ ಕ್ಲಿಯರ್ ಆಗ್ತಿಲ್ಲ. he is putting lot of efforts, but he is not putting the efforts in the right direction. ಅದಕ್ಕೋಸ್ಕರ ರಿಸಲ್ಟ್ ಬರಲ್ಲ. So in order to understand in which direction that you have to study, you need to understand what to study, what not to study, and how to study. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಓದ್ಬೇಕು, ಏನ್ ಓದ್ಬೇಕು, ಏನ್ ಓದ್ಬಾರ್ದು ಅಂತ? So there are various ways to understand what to study, what not to study, and how to study. The first and foremost thing is, you have to go through the PYQs, previous year questions na analyze ಮಾಡಬೇಕು. How to analyze ಅಂತ, you have to be in regular touch with the mentors. Okay, you need to understand the previous year questions properly and understand how exactly they are asking the questions, and based on that you have to chart out the preparation with the help of the mentors. ಸೊ ಇಲ್ಲಿ ಇಂಡಿಯಾ ಫಾರ್ IAS ಅಲ್ಲಿ ಎಲ್ಲರಿಗೂ ಮೆಂಟರ್ಸ್ ಅಂತ ಅಸೈನ್ ಮಾಡ್ತಿರ್ತಾರೆ. ಸೊ ಯು ರೆಗ್ಯುಲರ್ಲಿ ಕಾಂಟ್ಯಾಕ್ಟ್ ದೆಮ್ ಅಂಡ್ ಟ್ರೈ ಟು ಶೇರ್ ಯುವರ್ ಪ್ರಿಪರೇಷನ್ ಸ್ಟ್ರಾಟಜಿ. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನೀವು ಪೊಲಿಟಿ ಓದ್ತಿರ್ತೀರಾ,
ನೀವು ಪೊಲಿಟಿಲೆಲ್ಲ ಲಕ್ಷ್ಮೀಕಾಂತೆ ಓದ್ತಿದ್ದ ಆಲ್ಮೋಸ್ಟ್. ನೀವು ಲೈನ್ ಟು ಲೈನ್ ಓದೋ ಅವಶ್ಯಕತೆ ಇಲ್ಲ ಲಕ್ಷ್ಮೀಕಾಂತ್. ಎನಿ ಬುಕ್ ಯು ನೀ ನಾಟ್ ಟು ರೀಡ್ ಲೈನ್ ಟು ಲೈನ್. ಅಂಡ್ ದೆರ್ ಇಸ್ ಅ ಗ್ರೇಟೆಸ್ಟ್ ಮಿತ್ in UPSC or KPSC, everything under the sun is important. Everything under the sun is not at all important. ಓಕೆ, ಎಲ್ಲ ಈಗ ನಿಮ್ಗೆ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತಂದ್ರೆ ಎಲ್ಲಾನು ಜ್ಞಾಪಕ ಇಟ್ಕೊಳಕ್ಕೆ ಯಾರ ಕೈಲೇನೂ ಆಗಲ್ಲ. ಸೊ ದೇರ್ ಇಸ್ ಅ ಫಿಕ್ಸ್ ಪ್ಯಾಟರ್ನ್ ಫ್ರಮ್ ವೇರ್ ದೇ ವಿಲ್ ಆಸ್ಕ್ ದ ಕ್ವಶನ್. ದಟ್ ಫಿಕ್ಸ್ ಪ್ಯಾಟರ್ನ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಥ್ರೂ ದ ಅನಾಲಿಸಿಸ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದು ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ, ಯು ಹ್ಯಾವ್ ಟು ಅನಲೈಸ್. ಓಕೆ, ಅಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ proper timetable and revision, and more on top of it discipline. ಈ ಮೂರು ನಿಮ್ ಕ್ಯಾರೆಕ್ಟರ್ಸ್ ಆಗಿರ್ಬೇಕು. ಫಸ್ಟ್ ಅಂತಂದ್ರೆ ನಾನು ಒಂದು ಟೈಮ್ ಟೇಬಲ್ ಮಾಡ್ಕೊಂತೀನಿ. ನಾನು 3 ಅವರ್ ಓದ್ತೀನೋ 6 ಅವರ್ ಓದ್ತೀನೋ 9 ಅವರ್ ಓದ್ತೀನೋ, ದಟ್ ಈಸ್ ಅಪ್ ಟು ಯು. ನೀವ್ ಎಷ್ಟು ಅವರ್ ಓದಕ್ಕಾಗುತ್ತೆ, ದಟ್ ಈಸ್ ಅಪ್ ಟು ಯು. ಬಟ್ ವಾಟ್ ಎವರ್ ದ ಥಿಂಗ್ಸ್ ದಟ್ ಯು ಡೂ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ದ ಪ್ರಿಪರೇಷನ್, ಇಟ್ ಶುಡ್ ಹ್ಯಾವ್ ಸಮ್ ಡಿಸಿಪ್ಲಿನ್. ನಾನು ಇವತ್ತು 4 ಅವರ್ ಓದ್ತೀನಿ, ನಾಳೆ ಬ್ರೇಕ್ ತಗೊಂತೀನಿ, ಇನ್ನೊಂದ್ ದಿನ 10 ಅವರ್ ಓದ್ತೀನಿ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಯು ವಿಲ್ ಬಿ ಹ್ಯಾವಿಂಗ್ ಎ ಟೈಮ್ ಟೇಬಲ್ ಫಾರ್ ಎ ವೀಕ್. ಫಾರ್ ಎಕ್ಸಾಂಪಲ್, ಈ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಟ್ ದ ಕ್ಲಾಸಸ್ ಕಂಡಕ್ಟ್ ಮಾಡೋ ಟೈಮಲ್ಲಿ ಯು ಹ್ಯಾವ್ ದ ಟೈಮ್ ಟೇಬಲ್ ವೆಲ್ ಬಿಫೋರ್ ಇನ್ ಯುವರ್ ಹ್ಯಾಂಡ್. ಸೊ ಫ್ರಮ್ ಮಂಡೇ ಟು ಸಂಡೇ ಇಟ್ಸ್ ಬೆಟರ್ ಟು ಮೇಕ್ ವೀಕ್ಲಿ ಟೈಮ್ ಟೇಬಲ್. ವೀಕ್ಲಿ ಟೈಮ್ ಟೇಬಲ್ ಏನಂದ್ರೆ ಮಂಡೇ ಪೊಲಿಟಿ ಕ್ಲಾಸ್ ಆಯ್ತು, ನೆಕ್ಸ್ಟ್ ನಾನು ಪೊಲಿಟಿ 3 hours ರಿವಿಷನ್ ಮಾಡ್ತೀನಿ, ಪುನಃ 1-2 hours ಕರೆಂಟ್ ಅಫೇರ್ಸ್ ಹೋಗ್ತೀನಿ, ಪುನಃ 1 hour ವಾಟ್ ಎವರ್ ದ ಥಿಂಗ್ಸ್ ದಟ್ ಹ್ಯಾವ್ ಸ್ಟಡಿಡ್ ಅದನ್ನ ರಿವೈಸ್ ಮಾಡ್ತೀನಿ. ಆ ತರ ಯು ಶುಡ್ ಹ್ಯಾವ್ ದ ಟೈಮ್ ಟೇಬಲ್. ಅಂಡ್ ಫಾರ್ ಎಕ್ಸಾಂಪಲ್ Saturday I will revise whatever the things that I've studied from Monday to Saturday, and Sunday I will give the test in the morning. In the afternoon I will take the break. ಸೊ ಈ ತರ ನೀವು 1 week ನೀವು ಯಾವಾಗಲೂ ಪ್ಲಾನ್ ಮಾಡ್ಕೊಂಡು ಓದ್ಬೇಕು. ಸುಮ್ಮನೆ ಹುಚ್ಚಂಬಟ್ಟೆ ಅಲ್ಲೋದ್ದೆ ಇಲ್ಲೋದ್ದೆ ಹಿಂಗ್ ಮಾಡ್ದೆ ಅಂದ್ರೆ ನಿಮ್ಗೆ ಯಾವ್ದು ಕನ್ಸಾಲಿಡೇಟ್ ಮಾಡಕ್ಕಾಗಲ್ಲ. ಅಂಡ್ ಐ ಹವ್ ಸೀನ್ ಲಾಟ್ ಆಫ್ ಪೀಪಲ್ ದೇ ವಿಲ್ ಕೀಪ್ ಆನ್ ರೀಡಿಂಗ್, ಎಲ್ಲಾನು ಸುಮ್ಮನೆ ಓದ್ತಾನೆ ಇರ್ತಾರೆ, ಬಟ್ ದೇ ಹವ್ ನಾಟ್ ಕನ್ಸಾಲಿಡೇಟೆಡ್ ದ ಥಿಂಗ್ಸ್. ಯು ಡೋಂಟ್ ಕನ್ಸಾಲಿಡೇಟ್ ದ ಥಿಂಗ್ಸ್ ದಟ್ ಯು ಆರ್ ಸ್ಟಡಿಡ್ ಸೋ ಫಾರ್, ನೀವು ಎಕ್ಸಾಮ್ ಅಲ್ಲಿ ಪೂರ್ತಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತೆ ಟಾಪಿಕ್, ಟಿಕ್ ಮಾಡಕ್ ಆಗ್ತಿರಲ್ಲ. ಪ್ರಾಬಲಿ ಪೀಪಲ್ ಹ್ಯಾವ್ ಫೇಸ್ಡ್ 50-50 ನಿಂತ್ಕೊಂಡ್ಬಿಡ್ತೀರಾ, ಇದಾ ಅಂತ. ರಿವಿಷನ್ ಮಾಡಿರಲ್ಲ, ಕನ್ಸಾಲಿಡೇಷನ್ ಆಗಿರಲ್ಲ, ಅವಾಗ ಏನಾಗುತ್ತೆ, ಯು ಮೇ ನಾಟ್ ಏಬಲ್ ಟು ಆನ್ಸರ್ ದ ಕ್ವಶನ್ಸ್. So likewise, ನೀವು ಒಬ್ಬ ideal student ಅಂದ್ರೆ ideal is completely different, but a sensible student will be having a timetable for the next 1 week, and they will go through the classes properly, and they will be in touch with them or not ಅಂತ ನೀವು previous year question paper analyze ಮಾಡೇನೆ ತಿಳ್ಕೊಬೇಕು. And you have to give time for the revision on weekly basis, and you have to take a regular test on weekly basis. And then it's a marathon. Results will not be able to appear in 1 or 2 months. ಅಂದ್ರೆ ನೀವು ಸಾಮಾನ್ಯ ಮನೆ ಕಟ್ಟಬೇಕಂದ್ರೆ ಬೇಗ ಕಟ್ಬೋದು. ಇವಾಗ ನೀವೆಲ್ಲ ಅರಮನೆ ಕಟ್ಟಬೇಕಂತಾನೆ ಬಂದಿದ್ದೀರಲ್ಲ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸೊ ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು. ಯು ಶುಡ್ ಕೀಪ್ ದ ಪೇಷನ್ಸ್. You should always have the patience in your preparation. You have to believe yourself. Okay, and the third aspect is, like the other aspects is, you should be having a peer group which motivate you at all point of time. So adu ಒಂದು ಜ್ಞಾಪಕದಲ್ಲಿ ಇಟ್ಕೋಬೇಕು. Then you have to regularly meet the mentors. Actually mentors can change your life, and I have seen lot of people. So the mentors can change your life to any extent. ನೀವು ರೆಗ್ಯುಲರ್ ಟಚ್ ಅಲ್ಲಿ ಇದ್ದಾಗ, ನೀವು ಅವ್ರಿಗೆ ಅಕೌಂಟಬಲ್ ಅಲ್ಲಿ ಇದ್ದಾಗ, ನಿಮ್ಗೆ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್, ಈಗ ನೀವು 9th standard 10th standard ಓದ್ತಿರ್ತೀರಾ, 8th standard ಓದ್ತಿರ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಹೋಮ್ ವರ್ಕ್ ಮಾಡ್ದಾನೆ ಯಾವತ್ತಾರು ಹೋಗ್ತೀರಾ? ಸಪೋಸ್ ಒಂದಿನ ಹೋಗಿದ್ದೀರಾ ಅಂದ್ರೂ ಪ್ರತಿದಿನ ಹೋಮ್ ವರ್ಕ್ ಮಾಡ್ಕೊಳ್ಳೋದಾನೆ ಹೋಗ್ತೀರಾ ಕ್ಲಾಸ್ಗೆ? ಏನಕ್ಕೆ ಹೋಗಲ್ಲ ಹೇಳಿ? ದೇರ್ ಈಸ್ ಸಮ್ ಒನ್ ಟು ಮಾನಿಟರ್ ಯು ಅಂಡ್ ಪನಿಷ್ ಯು. ಇಲ್ಲಿ ಯಾರು ಮಾನಿಟರ್ ಮಾಡ್ತಾರೆ ನಿಮ್ಗೆ? ನಮ್ಮ ಅಪ್ಪ ಅಮ್ಮ ಆಗ್ಲಿ, ನಿಮ್ಮ ಅಪ್ಪ ಅಮ್ಮ ಆಗ್ಲಿ, ಏನ್ ಓದಿದ್ಯಾ, ಹೆಂಗ್ ಓದಿದ್ಯಾ ಅಂತ ಪೊಲಿಟಿಕಲ್ ಕ್ವಶನ್ ಕೇಳ್ತಾರ? ಕರ್ನಾಟಕ ಸರ್ವೇದ್ ಹೇಳಪ್ಪ ಅಂತ ಹೇಳ್ತಾರ? ನೋಬಡಿ ಇಸ್ ಕ್ವಶನಿಂಗ್ ಯು, ಅಂಡ್ ಯು ಆರ್ ಇಂಡಿಪೆಂಡೆಂಟ್. ಅಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ, ವಿ ವಿಲ್ ಗೋ ಇನ್ ಅವರ್ ಓನ್ ವೇ. ದಟ್ ಶುಡ್ ನಾಟ್ ಹ್ಯಾಪನ್. ದ ನೆಕ್ಸ್ಟ್ ಅಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ದಿಸ್ ಜರ್ನಿ ಇಸ್ ಡಿಫಿಕಲ್ಟ್. difficult, whatever it may be, it will be difficult to a certain extent. Because for example, ನಂದೇ ಕೇಸ್ ತಗೊಂಡ್ರೆ, I was in TCS, I was in Deloitte. I had a opportunity of going to US and green card, ಅದು okay, secondary.
ಸೊ ಅವಾಗ 1 ವರ್ಷ 2 ವರ್ಷ ಆದ್ಮೇಲೂ ರಿಸಲ್ಟ್ ಬಂದಿಲ್ಲ ಅಂದಾಗ ವಿಲ್ ಸ್ಟಾರ್ಟ್ ಟು ಸೆಲ್ಫ್ ಡೌಟ್ ಅವರ್ ಸೆಲ್ಫ್. ನಾನು ಏನಕ್ಕೆ ಬಿಟ್ಬಿಟ್ಟು ಬಂದೆ, ನಾನು ಆರಾಮಾಗಿ ಎಲ್ಲೇ ಇರ್ಬೋದಿತ್ತು, ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಪ್ಯಾಕೇಜ್ ತಗೊಂಡ್ಬಿಟ್ಟಿರ್ತಾರೆ, ಅಯ್ಯೋ ಆ ಪ್ಯಾಕೇಜ್ ಇಲ್ಲ ಇಲ್ಲೂ ಇಲ್ಲ ಅಂತ ಯು ವಿಲ್ ಆ ಸೆಲ್ಫ್ ಡೌಟ್ಗಳೆಲ್ಲ ಬಂದೇ ಬರುತ್ತೆ. ಮನುಷ್ಯ ಅಂದಮೇಲೆ ನೀವು ಯಾವಾಗಲೂ ಮೋಟಿವೇಟೆಡ್ ಆಗೇ ಇರಬೇಕು, ಒಂಥರ ಫುಲ್ ಜೋಶಲ್ಲೇ ಇರಬೇಕು ಅಂತಲ್ಲ. ವಿ ಆರ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ಹ್ಯೂಮನ್ ಬೀಯಿಂಗ್ಸ್. ನಿಮ್ಗೆ ಒಂದೊಂದು ಟೈಮ್ ಲೋ ಆಗುತ್ತೆ, ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ಯು ವಿಲ್ ಸೆಲ್ಫ್ ಡೌಟ್ ಯುವರ್ ಸೆಲ್ಫ್. ಕೆಲವರೆಲ್ಲ ಈಗ ಡಿಗ್ರಿ ಮುಗಿಸಿದ ತಕ್ಕ ಬಂದಿರ್ತೀರಲ್ಲ, ಅವ್ರಿಗೆ ಏನಾಗುತ್ತೆ ಅಂದ್ರೆ ನಾನು ಇನ್ನೂ ಸೆಟ್ಲ್ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಸೊ ಕೆಲವರೆಲ್ಲ 2-3 ವರ್ಷದಿಂದ ಎಫರ್ಟ್ ಆಗ್ತಿದ್ದೀರಾ, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತ ಅನ್ಸುತ್ತೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಶುಡ್ ಕನ್ಸೋಲ್ ಯುವರ್ ಸೆಲ್ಫ್. ಬೇರೆಯವರು ಎಲ್ಲ ಮಾಡ್ತಾರೆ, ಇಲ್ಲ ಮಗ ಮಾಡು, 1 ವರ್ಷ ಮಾಡು, 2 ವರ್ಷ ಮಾಡು, ಇಲ್ಲ ಮಾಡಂತ ದೇರ್ ವಿಲ್ ಬಿ ಅ ಸಪೋರ್ಟ್ ಫ್ರಮ್ ಆಲ್ ದ ಕ್ವಾರ್ಟರ್ಸ್. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಟು ಎ ಸರ್ಟನ್ ಎಕ್ಸ್ಟೆಂಟ್. ದಿಸ್ ಜರ್ನಿ ಇಸ್ ಲಾಂಗ್. ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್, ಇನ್ 1 year ನಂದು 1 year ಅಲ್ಲೇ IAS ಕ್ಲಿಯರ್ ಆಗ್ಬಿಟ್ಟು KS ಕ್ಲಿಯರ್ ಆಯ್ತು ಇನ್ ದ ಸ್ಪ್ಯಾನ್ ಆಫ್ 6 to 8 months. ಅಂಡ್ ನಾನು ಏನಾದ್ರೂ 1-2 ವರ್ಷದ ಮುಂಚೆನೆ ನಾನು ಕ್ವಿಟ್ ಮಾಡ್ಬಿಟ್ಟು ಬೇಡ ಇಲ್ಲ ಆಗ್ತಿಲ್ಲ ಅಂತ ನಾನು ಪೂರ್ತಿ IT ಗೋ ಬೇರೆ ಕಡೆನೋ ಹೋಗ್ಬಿಟ್ಟಿದ್ರೆ, ಐ ವುಡ್ ಹ್ಯಾವ್ ನಾಟ್ ಕಮ್ ಹಿಯರ್ ಟು ಅಡ್ರೆಸ್ ಯು ಪೀಪಲ್. ಸೊ ಆ ತರ ಎಲ್ಲಾರ್ ಜರ್ನಿನೂ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಪ್ರಾಬ್ಲಿ ಯು ಮೈಟ್ ಬಿ ಹ್ಯಾವಿಂಗ್ ಎ ಪರ್ಸನಲ್ ಲಾಸ್, ವಾಟ್ ಎವರ್ ಇಟ್ ಮೇ ಬಿ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು ಬಿ ಎಮೋಷನಲಿ ಸ್ಟ್ರಾಂಗ್. ಓಕೆ, the next and foremost thing is you should not cheat yourself. This is the most important thing. ನೀವೇನ್ ಕೊಡ್ತೀರಾ 100% ಕೊಡ್ಬೇಕು. ವರ್ಕ್ ಫಾರ್ ಎಕ್ಸಾಂಪಲ್ ಓದಕ್ ಆಗ್ತಿಲ್ವಾ, 1 ವಾರ ಬ್ರೇಕ್ ತಗೊಳ್ಳಿ, ಇಲ್ಲ ಏನಾದ್ರೂ ಬೇರೆ ಕಡೆ ಎಂಗೇಜ್ ಆಗಿ, ಇಲ್ಲ ಕನ್ಸಲ್ಟ್ ಮಾಡಿ ಮೆಂಟರ್ಸ್ನ, ಫ್ಯಾಕಲ್ಟೀಸ್ನ, ಏನಕ್ಕೆ ಓದಕ್ ಆಗ್ತಿಲ್ಲ ಅಂತ. ಸುಮ್ನೆ ಅಂದ್ರೆ ಎಲ್ಲಾರು ಹಂಗ್ ಮಾಡಲ್ಲ ಅಂತಿಲ್ಲ, ಬಟ್ ಯು ಶುಡ್ ನಾಟ್ ಪ್ರೊಕ್ರಾಸ್ಟಿನೇಟ್ ದ ಥಿಂಗ್ಸ್. ಸುಮ್ನೆ ಓದ್ತೀನಿ ಓದ್ತೀನಿ ಅಂತ ಹೇಳ್ಕೊಳ್ಳೋದು, ಇಲ್ಲಿ ಓದ್ದಾನೆ ಇರೋದು, ದಟ್ ಶುಡ್ ನಾಟ್ ಹ್ಯಾಪನ್. ನಿಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ಏನನ್ಸುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು, ಈಗ ನಂದು ಈ ವರ್ಷ ಕ್ಲಿಯರ್ ಆಗ್ತಿರ್ಲಿಲ್ಲ, ನಂದೆಲ್ಲ ಅಟೆಂಪ್ಟ್ಸ್ ಎಲ್ಲ ಮುಗ್ದೋಯ್ತು ಅಂತ ತಿಳ್ಕೊಳ್ಳಿ. ಆಗ ವೆನ್ ಐ ಲುಕ್ ಬ್ಯಾಕ್ ದ ಜರ್ನಿ, ಅವಾಗ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಏನ್ ಎಫರ್ಟ್ಸ್ ಹಾಕಿದ್ನೋ ನಾನು 100% ಹಾಕಿದ್ದೀನಿ, ಬಟ್ ಐ ಮೇ ನಾಟ್ ಏಬಲ್ ಟು ಆರ್ನೆಸ್ ದ ರಿಸಲ್ಟ್ ದಟ್ ಹ್ಯಾಸ್ ಆಲ್ರೆಡಿ ಡಿಸೈಡೆಡ್ ಅಂತ ಅನ್ಕೊಂತೀನಿ. ಸೊ ಒನ್ಸ್ ಯು ಪಿಟ್ ದ ಪ್ರೋಸೆಸ್ ಆಗಿರ್ಬೋದು, ಆರ್ ವೆನ್ಸ್ ಯು ಗೆಟ್ ದ ರ್ಯಾಂಕ್ ಆಗಿರ್ಬೋದು, ವೆನ್ ಯು ಲುಕ್ ಬ್ಯಾಕ್ ನಿಮ್ಗೆ ಅನ್ಸ್ಬೇಕು, ವಾಟ್ ಎವರ್ ನಾನು ಏನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದಕ್ಕೆ ದೇರ್ ಇಸ್ ಅ ರಿವಾರ್ಡ್ ಅಂತ ಹೇಳಿ. ಸೊ ಯು ಶುಡ್ ನಾಟ್ ಚೀಟ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಿ ಏನು ಮಾಡಕ್ ಹೋಗ್ಬೇಡಿ. ಇಲ್ಲಿ ಬಂದಿರೋದು, ಯು ಹ್ಯಾವ್ ಚೂಸನ್ ದಿಸ್ ಪಾರ್ಟ್ ಟು ರೀಡ್ and accomplish something. And many, as I've got to understand, many people are already doing well in their professional career. And why you have chosen it? Or for example, degree ಓದಿದ್ದೀರಾ, ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಿತ್ತು, ಬಟ್ why you have chosen this? Because you have some purpose. ಈಗ ಎಷ್ಟೊಂದು ಲಕ್ಷಾಂತರ ಜನ ಡಿಗ್ರಿ ಔಟ್ಪುಟ್ ಆಗ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾರೆ. Nobody has that guts, courage, or nobody has that vision to serve the people. And you people have chosen it. ಅದೇನೇ one of the biggest achievement. But you are heading towards a new achievement, and that this path is quite difficult, different, whatever it may be. So at that point of time, if you have a proper plan, like what to study, what not to study, and how to study, and you are very disciplined and you are meeting the expectations or weekly targets with the right mentorship and a peer group, ನಿಮ್ 1 ವರ್ಷದಲ್ಲಿ ಆರಾಮ್ಸೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಏನಾದ್ರೂ ಮಿಸ್ಸಿಂಗ್ ಹೊಡೆದ್ರೆ ಅದು 1-2 ಆಗ್ಬೋದು, 2-3 ಆಗ್ಬೋದು. ಫಾರ್ ಎಕ್ಸಾಂಪಲ್ ಇನ್ ಮೈ ಕೇಸ್, ನಮ್ಗೆ ಈ ತರ ಗೈಡ್ ಮಾಡಕ್ಕೆ ಇರ್ತಿರ್ಲಿಲ್ಲ. ಫಸ್ಟ್ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಅಟ್ಮಾಸ್ಫಿಯರ್ ಇರ್ಲಿಲ್ಲ ಬಿಡಿ. ನಾವು ಹೋದಾಗ ಯಾರೋ ಮೇನ್ಸ್ ಬರ್ದಿದ್ದಾನೆ ಅಂದ್ರೆ ಅವ್ನು ಮೇನ್ಸ್ ಬರ್ದಿದ್ದಾನ ಅಂತ ಹುಡ್ಕೊಂಡು ಹೋಗ್ತಿದ್ವಿ. ಈಗೆಲ್ಲ ಟಾಪರ್ಸ್ ಗಳೆಲ್ಲ ಇಲ್ಲೇ ಓಡಾಡ್ತಿರ್ತಾರೆ, ಹುಡುಗ್ರೆ ಅವ್ನು ಟಾಪರ್ ಕಣ ಅಂತ ಹೇಳ್ಕೊಂಡು ಓಡಾಡ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಇವಾಗ ಗೈಡೆನ್ಸ್ ಬಹಳ ಚೆನ್ನಾಗಿ ಸಿಗ್ತಿದೆ, ನೀವು ತಗೊಂತಿಲ್ಲ. ಅಂದ್ರೆ ನೀವಂತಲ್ಲ, ಓವರ್ ಆಲ್ ಮಾರ್ಕೆಟ್. ಮೊದ್ಲು ಗೈಡೆನ್ಸ್ ಇರ್ತಿರ್ಲಿಲ್ಲ. ಅವಾಗೆಲ್ಲ ನಾವೆಲ್ಲ ನಮ್ ಗ್ರೂಪ್ ಎಲ್ಲ ಹೆಂಗಿರ್ತಂದ್ರೆ, ಎಲ್ಲ ಮೀನ್ಸ್ ಬರೀತಿದ್ವಿ, ಎಲ್ಲ ಪ್ರಿಲಿಯಮ್ಸ್ ಕ್ಲಿಯರ್ ಮಾಡ್ತಿದ್ವಿ, ಅಷ್ಟು ಸಖತ್ ಕ್ವಾಲಿಟಿ ಕ್ರೌಡ್ ಇರ್ತಿತ್ತು ಅವಾಗ. ಇವಾಗ ಏನಕ್ಕೆ ಇದಾಗ್ತಿದೆ ಅಂತಂದ್ರೆ, ಎವ್ರಿಥಿಂಗ್ ಇಸ್ ಅವೈಲಬಲ್ ಅಲ್ಲ. ಸೊ ವೆನ್ ದೇರ್ ಇಸ್ ಎ ಡಿಮ್ಯಾಂಡ್, ಅವಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ವೆನ್ ದೇರ್ ಇಸ್ ಎ ಲಾಟ್ ಆಫ್ ಸಪ್ಲೈ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅನ್ನೋ ತರ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ನಿಮ್ಗಿದೆ. ನಮ್ದು ಫಸ್ಟ್ 2 years ನಂದು ಆಕ್ಚುಲಿ ಪ್ರಿಲಿಮ್ಸ್ ಅಲ್ಲಿ ಇದುವರೆಗೂ ನಂದೇನು ಆಗೇ ಇಲ್ಲ. ಮೇನ್ಸ್ ಅಲ್ಲೇ ನಮ್ ಮೇಜರ್ ಪ್ರಾಬ್ಲಮ್ ಆಗ್ತಿತ್ತು. ಏನಂಗ್ ಆಗ್ತಿತ್ತು ಅಂದ್ರೆ, ಮೇನ್ಸ್ ಹೆಂಗ್ ಬರಿಬೇಕು, ಏನ್ ಮಾಡ್ಬೇಕಂತ ಗೈಡ್ ಮಾಡೋರೇ ಸರಿ ಆಗ್ತಿರ್ಲಿಲ್ಲ. And you have the guidance, you have the ecosystem, and you have mentorship. Mentorship is one of the best concept, where someone will be monitoring on day-to-day basis. ಇವೆಲ್ಲ facilities ಇದೆ. So ಇವೆಲ್ಲ ಇರೋದ್ರಿಂದ, as an aspirant, you can easily sail through this process in 1 year or 2 year maximum, if you don't commit any mistakes. Okay, so you are at the right hands and you are at the right place. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ,
For example, whatever the life experiences I have seen, you should be you should be with the right hand at the right place at the right time. ಈ ಮೂರು ಕಾಂಬಿನೇಷನ್ ನಿಮ್ಮ ಹತ್ರ ಇದ್ರೆ ನಿಮ್ ಕೆಲಸ ಅನ್ನೋದಕ್ಕಿಂತ ನಿಮ್ ಎಫರ್ಟ್ಸ್ ಬಹಳ ಕಮ್ಮಿ ಆಗ್ಬಿಡುತ್ತೆ ಅಂಡ್ ಯು ಆರ್ ಅಟ್ ದ ಸೇಮ್ ಸಿಚುವೇಶನ್. ಸೊ ಇಟ್ ಈಸ್ ಆಲ್ವೇಸ್ ಇಟ್ಸ್ ಅಪಾನ್ ಯು ಹೌ ಟು ಯುಟಿಲೈಸ್ ಇಟ್. ನೀವ್ ಹೆಂಗ್ ಯುಟಿಲೈಸ್ ಮಾಡ್ಕೊಂತೀರಾ ಅದ್ರ ಮೇಲೆ ನಿಮ್ ಮುಂದಿನ ಜರ್ನಿ ಡಿಸೈಡ್ ಆಗಿರುತ್ತೆ. ಓಕೆ, these are all the general aspects that you need to keep in mind while you start your preparation or start your journey from today. Okay, ನಾನು ಲಾರ್ಜ್ಲಿ ಮೋಟಿವೇಶನ್ ಹಂಗ್ ಮಾಡ್ಬಿಡಿ ಹಿಂಗ್ ಮಾಡ್ಬಿಡಿ ಅನ್ನೋದಕ್ಕಿಂತ ಐ ಆಮ್ ವೆರಿ ಪ್ರಾಕ್ಟಿಕಲ್ ಪರ್ಸನ್ ಅಂಡ್ ನನ್ನ ಸಜೆಷನ್ಸ್ ಬಹಳ ಪ್ರಾಕ್ಟಿಕಲ್ ಆಗಿರುತ್ತೆ. ಸುಮ್ಮನೆ ಒಂದ್ 4 ವಿಡಿಯೋ ಹಾಕ್ಬಿಟ್ಟು ನಿಮ್ನ ಪೂರ್ತಿ ಗೂಸ್ ಬಂಪ್ಸ್ ಬರ್ಸ್ಬಿಟ್ಟು ಹೋಗೋದ್ರಿಂದ ಡಸಂಟ್ ಮೇಕ್ ಮಚ್ ಸೆನ್ಸ್ ಫಾರ್ ಮೀ. ಸೊ ಇದನ್ನ ದಿಸ್ ಆರ್ ಆಲ್ ದ ಆಸ್ಪೆಕ್ಟ್ಸ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆಸ್ ಅ ಆಸ್ಪಿರೆಂಟ್. ಈಗ ಒಬ್ಬ ಒಳ್ಳೆ ವಿದ್ಯಾರ್ಥಿ, ಒಬ್ಬ UPSC ಆಸ್ಪಿರೆಂಟ್, ಒಬ್ಬ KAS ಆಸ್ಪಿರೆಂಟ್ ಆರ್ KPSC ಆಸ್ಪಿರೆಂಟ್ಗೆ ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ದಿಸ್ ಆರ್ ಆಲ್ ಸಮಥಿಂಗ್ ರಿಲೇಟೆಡ್ ಟು ಎ ಥಂಬ್ ರೂಲ್ ಕೈಂಡ್ ಆಫ್ ಥಿಂಗ್. ಓಕೆ, ಅದ್ರ ಮೇಲೆ ನಿಮ್ದೇನಾದ್ರೂ ಸ್ಪೆಸಿಫಿಕ್ ಫೀಚರ್, ಯುನಿಕ್ ಫೀಚರ್ ಏನಾದ್ರೂ ಇದ್ರೆ ಯು ಕ್ಯಾನ್ ಈಸಿಲಿ ಆಡ್ ಇಟ್ ಔಟ್. ಓಕೆ, ಇದು ಒಂದು ಆಸ್ಪೆಕ್ಟ್ಸ್ ಆಯ್ತು. ದ ಸೆಕೆಂಡ್ ಆಸ್ಪೆಕ್ಟ್ ವಿಲ್ ಬಿ ಐ ವಿಲ್ ಬಿ ಟಾಕಿಂಗ್ ಅಬೌಟ್ KAS. ಸೊ KAS ಹೆಂಗಂತಂದ್ರೆ ಇದೊಂಥರ ಇದ್ರ ಪ್ರೋಸೆಸ್ ಮಿಸ್ಟೀರಿಯಸ್. ಸೊ KAS ಅಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಬರ್ದು ಇಂಟರ್ವ್ಯೂ ಆಗಕ್ಕಿಂತ ಆಗ ಟೈಮಲ್ಲಿ UPSC 3 ನೋಟಿಫಿಕೇಶನ್ ಎಲ್ಲ ಪ್ರೋಸೆಸ್ ಮುಗಿಸ್ಬಿಟ್ಟಿರ್ತಾರೆ. ಸೊ ದಟ್ ಈಸ್ ದ ರಿಯಾಲಿಟಿ ಆಫ್ ದ ಎಕ್ಸಾಮ್. ಬಟ್ ದ ಬ್ಯೂಟಿ ಆಫ್ ದ ಎಕ್ಸಾಮ್ ಇಸ್ ಯು ಕ್ಯಾನ್ ಸರ್ವ್ ಇನ್ ದಿಸ್ ಸ್ಟೇಟ್ ಫಾರ್ ದ ನೆಕ್ಸ್ಟ್ 30 to 35 years ಅಂಡ್ ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಸೊ ಇಲ್ಲಿ ಮೇಜರ್ ಏನಂತಂದ್ರೆ ಫಸ್ಟ್ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಅದು ನಿಮ್ಗೆ ಗೊತ್ತಿದೆ. ಸೊ ಪ್ರಿಲಿಮ್ಸ್ ಅಲ್ಲಿ ದ ಪ್ರಿಪರೇಷನ್ ವುಡ್ ಬಿ ವೆರಿ ಬೇಸಿಕ್. ಅಂತಂದ್ರೆ ನೀವು ಫಸ್ಟ್ ಪ್ರಿಲಿಮ್ಸ್ಗೆ ಪ್ರಿಪರೇಷನ್ ಆಗ್ತಿದ್ದೀರಾ KPSC KAS ಪ್ರಿಲಿಮ್ಸ್ ಅಂದ್ರೆ ಒಂದ್ 25 ವರ್ಷದ್ದು ಹಳೆ ಪೇಪರ್, ವಾಟ್ ಎವರ್ ದ ಪೇಪರ್ ಎಕ್ಸಾಮ್, CTI ಆಗಿರ್ಬೋದು, SDA, FTA, KPSC ಇಂದ ಏನೇನ್ ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ನಿಮ್ಗೆಲ್ಲ ಬುಕ್ಸ್ ಎಲ್ಲ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಒಂದ್ 25 ವರ್ಷದ ಪೂರ್ತಿ ಒಂದ್ಸತಿ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಏರಿಯಾದಲ್ಲಿ ಅವ್ರು ಜಾಸ್ತಿ ಕ್ವಶನ್ ಕೇಳ್ತಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ತಗೊಂಡ್ರೆ ಕರ್ನಾಟಕ ಹಿಸ್ಟ್ರಿಲೆಲ್ಲ ಅವ್ರು ಸ್ವಲ್ಪ ಮಿಡಿವಲ್ ಟೈಮ್ಸ್ ಅಲ್ಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ. ಈಗ ಬೇಸಿಕ್ ಸೈನ್ಸ್ ಅಲ್ಲೆಲ್ಲ ಸ್ವಲ್ಪ ಕೆಮಿಸ್ಟ್ರಿ, ಫಿಸಿಕ್ಸ್ ಜಾಸ್ತಿ ಕೇಳಲ್ಲ, ಬಯಾಲಜಿ ಮೇಲೆ ಜಾಸ್ತಿ ಕೇಳ್ತಾರೆ. ಸೊ ಸೈನ್ಸ್ ನೀವು KAS ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ಗೂ UPSC ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ಸ್ಗೂ ಬಹಳ ಡಿಫ್ರೆನ್ಸ್ ಇದೆ. KAS ಅಲ್ಲೆಲ್ಲ ಬಹಳ ಬೇಸಿಕ್ ಆಗಿ ಕೇಳ್ತಾರೆ. ಸೊ ಆ ತರ ನೀವು ಓವರ್ ಆಲ್ ಒಂದು ಪ್ರಿಲಿಮ್ಸ್ ಹೆಂಗ್ ಕೇಳ್ತಾರೆ, ಯಾವ ಸಬ್ಜೆಕ್ಟ್ ಇಂದ ಯಾವ ತರ ಕೇಳ್ತಾರೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಸೆಕೆಂಡ್ ನಿಮ್ ಪೇಪರ್ 1 ಪೇಪರ್ 2 ಇರುತ್ತೆ ಅಲ್ವಾ? ಮಾಮೂಲಿ ಪೇಪರ್ 2 ಅಲ್ಲಿ CSAT ಇರುತ್ತೆ ಅಂಡ್ ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್ ಎಲ್ಲ ಇರುತ್ತೆ. ಇದು ನಿಮಗೆ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪೇಪರ್. ಕರೆಂಟ್ ಅಫೇರ್ಸ್ ಇರುತ್ತೆ ಇಲ್ಲಿ. ಸೊ ನೀವು SNT ಎನ್ವೈರನ್ಮೆಂಟ್ ಬಹಳ ಬೇಸಿಕ್ ಕ್ವಶನ್ಸ್ ಇರುತ್ತೆ, ಅದನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಮೇಲೆ CSAT ಅಷ್ಟು ಡಿಫಿಕಲ್ಟ್ ಇರಲ್ಲ. UPSC ಲೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಹೋಗ್ತಿರೋದೇ CSAT, ನಂದು ಹೋಗ್ಬಿಟ್ಟಿತ್ತು ಬಿಡಿ 1 ವರ್ಷ. ಸೊ CSAT ಅಲ್ಲೇ ಬೇಸಿಕಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, UPSC ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲೆಲ್ಲ ಬಹಳ ನೀವು ಕಾಂಪ್ ಕ್ವಶನ್ ಎಲ್ಲ ಕ್ವಶನ್ನೇ ನೋಡಂಗಿಲ್ಲ, ಬರೀ ಆಪ್ಷನ್ಸ್ ನೋಡೇನೆ ಸಾಲ್ವ್ ಮಾಡ್ಬೋದು. ಹಂಗಾಗಿ ಪೇಪರ್ 2 ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಜಾಸ್ತಿ ಮಾರ್ಕ್ಸ್ ತಗೊಳಕ್ ಟ್ರೈ ಮಾಡಿ. ಸೊ ಕರೆಂಟ್ ಅಫೇರ್ಸ್ ನಾನು ಆಕ್ಚುಲಿ ಏನು ಓದಿಲ್ಲ ಇದುವರೆಗೂ ಕರೆಂಟ್ ಅಫೇರ್ಸ್ KPSC ಅಂತ ಹೇಳಿ. ಬಟ್ ಇಲ್ಲಿ ಇಂಡಿಯಾ ಫಾರ್ IAS ಮ್ಯಾಗಝಿನ್ಸ್ ಇದ್ರೆ ಆ ಮ್ಯಾಗಝಿನ್ಸ್, ಇಲ್ಲ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಚೆನ್ನಾಗಿದೆ. ಅದನ್ನ ಒಂದು ನೋಟಿಫಿಕೇಶನ್ ಇವತ್ತು ಆಯ್ತು ಅಂತ ತಿಳ್ಕೊಳ್ಳಿ. ಇದ್ರದ್ದು 2 ತಿಂಗಳು ಮುಂದೆ ಪ್ರಿಲಿಮ್ಸ್ ಆಗಿರೋವರೆಗೂ, ಅಂದ್ರೆ ಪ್ರಿಲಿಮ್ಸ್ ಒಂದು 3-4 ತಿಂಗಳು 2 ತಿಂಗಳು ಟೈಮ್ ಕೊಡ್ತಾರೆ. ಅಲ್ಲಿವರೆಗೂ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಕವರ್ ಟು ಕವರ್ ಓದ್ಕೊಳ್ಳಿ. ಅದಾದ್ಮೇಲೆ ಕರ್ನಾಟಕ ಸರ್ವೆ ಮತ್ತೆ ಕರ್ನಾಟಕ ಬಜೆಟ್ ಇರುತ್ತೆ, ಅದೆಲ್ಲ ನೀವು ಡೈರೆಕ್ಟ್ ಸರ್ವೆ ಬಜೆಟ್ ಓದಕ್ ಹೋಗ್ಬೇಡಿ, ಎಕನಾಮಿಕ್ ಸರ್ವೆನ. ಈಗ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ರೆಡಿ ಮೆಟೀರಿಯಲ್ ಕೊಟ್ಟಿರ್ತಾರೆ, ಅದನ್ನ ಫೋಕಸ್ ಮಾಡಿ. ಸೊ ಎಂಟೈರ್ಲಿ ಯು ಹ್ಯಾವ್ ಟು ಫೋಕಸ್ ಲಾರ್ಜ್ಲಿ ಆನ್ ಪೇಪರ್ 2. ಪೇಪರ್ 1 ಎಲ್ಲ ನೀವು ಆಲ್ಮೋಸ್ಟ್ ಅದೇ ಪೊಲಿಟಿ, ಎಕಾನಮಿ, ಕರ್ನಾಟಕ ಹಿಸ್ಟ್ರಿ, ಜಿಯೋಗ್ರಫಿ ಅದು ಒಂದು ರೇಂಜ್ ಅಲ್ಲಿ ಓದ್ಕೊಂಡಿರಿ. ಕೆಲವು ಕ್ವಶನ್ಸ್ ನ ಅಪ್ರೋಚ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಒನ್ ಆಫ್ ದ ಮೇಜರ್ ಅಂದ್ರೆ ಅದು ಕೆಲವು ಡ್ರಾಬ್ಯಾಕ್ ಅನ್ಸುತ್ತೆ, ಕೆಲವಿಗೆ ಅದು ಪಾಸಿಟಿವ್ ಆಗುತ್ತೆ. ಬಹಳ ಫ್ಯಾಕ್ಚುಯಲ್ ಇರುತ್ತದೆ ಪೇಪರ್. ಯು ಹ್ಯಾವ್ ಟು ರಿಮೆಂಬರ್ ಎವ್ರಿಥಿಂಗ್. ಇಟ್ಸ್ ನಾಟ್ ಲೈಕ್ UPSC ಲೈಕ್ ವೇರ್ ಯು ಕ್ಯಾನ್ ರಿಲೈ ಅಪಾನ್ ಸಮ್ ಅನಾಲಿಟಿಕಲ್ ಅಂಡ್ ಕಾನ್ಸೆಪ್ಷುಯಲ್ ಥಿಂಗ್. ಸ್ವಲ್ಪ ಫ್ಯಾಕ್ಚುಯಲ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡ್ಕೊಳ್ಳಿ. ಅಂಡ್ ಕೆಲವು ಕ್ವಶನ್ಸ್ ನ, ಅದು ನನ್ ಟೈಮ್ ಇಲ್ಲ, ಕೆಲವು ಕ್ವಶನ್ಸ್ ನೆಲ್ಲ ನೀವು KPSC ಲಿ ಲಾಜಿಕ್ ಇದ್ದೇನೆ ಆನ್ಸರ್ ಮಾಡ್ಬೋದು.
because the way they set the paper, UPSC on the 6 question without knowing anything, by using raw logic and basic common sense, you can easily answer certain questions. ಅದನ್ನೆಲ್ಲ ಒಂದ್ಸತಿ ಮೆಂಟರ್ಸ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿ. ಓಕೆ, ಒಂದ್ಸತಿ ನೀವೆಲ್ಲ ಓದಾದ್ಮೇಲೆ, ಈಗ ನೀವು ಸೈನ್ಸ್ ಅಂಡ್ ಟೆಕ್ ಓದ್ತೀರಾ ಅಂತ ತಿಳ್ಕೊಳ್ಳಿ, ಕ್ಲಾಸಸ್ ಆಗುತ್ತೆ. ಸೈನ್ಸ್ ಅಂಡ್ ಟೆಕ್ ಒಂದು ಟೆಸ್ಟ್ ಕೊಡ್ತಾರೆ, ಟೆಸ್ಟ್ ನ ತಗೊಳ್ಳಿ, ಅದಾದ್ಮೇಲೆ ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡ್ಕೊಳ್ಳಿ, ಅದನ್ನ ಮೆಂಟರ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಓವರ್ ಆಲ್ ಫಾರ್ಮ್ಯಾಟ್ ಆಫ್ ಪ್ರಿಲಿಮ್ಸ್. ನೀವು ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ ಒಳಗೆ ಎಂಟರ್ ಆಗ್ಬೇಕು. ಅಂಡ್ ಎಕ್ಸಾಮ್ ಅಲ್ಲಿ ದೇರ್ ಆರ್ n ನಂಬರ್ ಆಫ್ ಅನ್ನೋನ್ ಕ್ವಶನ್ಸ್. ಅದನ್ನೆಲ್ಲ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಬೈ ಯೂಸಿಂಗ್ ಯುವರ್ MCQ ಸಾಲ್ವಿಂಗ್ ಟೆಕ್ನಿಕ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ದು MCQs ನ ಜಾಸ್ತಿ ಸಾಲ್ವ್ ಮಾಡ್ಕೊಂಡು ಮೆಂಟರ್ಸ್ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಪ್ರಿಲಿಮ್ಸ್ ಆದ ತಕ್ಷಣ, ಪ್ರಿಲಿಮ್ಸ್ ಮುಗಿದ ತಕ್ಷಣ ನಿಮ್ ಮೇನ್ಸ್ ಪುನಃ ಒಂದು 6 to 8 months ಟೈಮ್ ಸಿಗುತ್ತೆ. ಮೇನ್ಸ್ ಅಲ್ಲಿ ಏನಂತ ಅಂದ್ರೆ KPSC ಒನ್ ಆಫ್ ದ ಮೇಜರ್ ಟ್ರಿಕ್ ಏನಂತಂದ್ರೆ, ಯುವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ವೆರಿ ಗುಡ್. I have joined Kannada and English handwriting classes just to make sure that I improve my marks, although my content remains same. ಸೊ ನಿಮ್ದು ಏನಾರ ಹ್ಯಾಂಡ್ ರೈಟಿಂಗ್ ಬಹಳ ಗಬ್ಬಾಗಿದೆ, ಬರೆಯಕ್ಕೆ ಏನಂತಾನೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ನಾವು ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಹೇಳ್ತಿಲ್ಲ. ಟ್ರೈ ಟು ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್, ನಾಟ್ ನೌ, ಆಫ್ಟರ್ ದ ಪ್ರಿಲಿಮ್ಸ್. ದ ಸೆಕೆಂಡ್ ಥಿಂಗ್ ಇಸ್ ಯು ಹ್ಯಾವ್ ಟು ಫಿಲ್ ದ ಪೇಜಸ್ ವಿತ್ ಡೀಸೆಂಟ್ ಕಂಟೆಂಟ್. ಫಿಲ್ದ ಅಂತ ಅಂದ್ರೆ ಸುಮ್ಮನೆ ಆಡ್ ಬರ್ಬಿಟ್ಟು ಬಂದೆ, ನಾನು ಪಾಸ್ ಆಗ್ಬಿಡ್ತು ಅಂತ ಪುನಃ ನೀವು ಬಂದು ಇಲ್ಲಿ ಹೇಳಕ್ ಹೋಗ್ಬೇಡಿ. ಸೊ ಯು ಹ್ಯಾವ್ ಟು fill the content with you have to fill the paper with a decent content with good handwriting, and you have to attend all the questions with good diagrams. So the presentation aspect to KPSC ಜಾಸ್ತಿ ಮ್ಯಾಟರ್ ಆಗುತ್ತೆ. ಆ ಪ್ರೆಸೆಂಟೇಷನ್ ಏನ್ ಇರ್ಬೇಕು ಹೇಳಿ, ಡಯಾಗ್ರಾಮ್ ಇರಬೇಕು, ಅದಾದ್ಮೇಲೆ ನಿಮ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಫಾರ್ ಎನಿ ಆನ್ಸರ್, ವೆದರ್ ಯು ಟೇಕ್ KPSC or UPSC, there are 3 aspects they will evaluate in any answer that involves D, C, P. D refers to dimension, C refers to content, P refers to presentation. And the presentation is the phase to understand D and C. ನೀವು ಗಬ್ಬಾಗ್ ಬರ್ದು ಹೆಂಗೆಂಗೋ ಪಾಯಿಂಟ್ಸ್ ಹಾಕಿದ್ದೀರಾ, ಸಬ್ ಪಾಯಿಂಟ್ಸ್ ಇಲ್ಲ, ಇದು ಪಾಯಿಂಟರ್ಸ್ ಇಲ್ಲ, ಸಬ್ ಹೆಡಿಂಗ್ಸ್ ಇಲ್ಲ ಅಂತಂದ್ರೆ ನಿಮ್ ಆನ್ಸರ್ ನ ಎವ್ಯಾಲ್ಯೂಯೇಟ್ ಮಾಡಕ್ಕೆ ಆಗಲ್ಲ. ಆಗ ನೀವೆಂತ ಒಳ್ಳೆ ಕಂಟೆಂಟ್ ಬರ್ದಿದ್ರು, ಅಂತ ಒಳ್ಳೆ ಮಲ್ಟಿ ಡೈಮೆನ್ಷನಲ್ ಆನ್ಸರ್ ಅಂತ ಹೇಳ್ತಾರೆ ನೋಡಿ. ಸೊ ಎಂತ ಮಲ್ಟಿ ಡೈಮೆನ್ಷನಲ್ ಆನ್ಸರ್ ಬರ್ದಿದ್ರು P will pull you down. When your presentation is good, ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಅಂಡರ್ಲೈನ್ ಮಾಡಿದೀರಾ, ಸಬ್ ಹೆಡಿಂಗ್ ಹಾಕಿದೀರಾ, ಪಾಯಿಂಟರ್ಸ್ ಬರ್ದಿದ್ದೀರಾ, ಡಯಾಗ್ರಾಮ್ಸ್ ಬರ್ದಿದ್ದೀರಾ, ಆಗ D and C ಕ್ಯಾನ್ ಬಿ ಈಸಿಲಿ ಎವ್ಯಾಲ್ಯೂಯೇಟೆಡ್. ಈಗ ನಿಮ್ ಎವ್ಯಾಲ್ಯೂಯೇಟ್ ಮಾಡೋ ಪೇಪರ್ ನ ಯಾರಿರ್ತಾರೆ, 60+ ಇರ್ತಾರೆ. ಅವ್ರಿಗೇನು, ಇಟ್ಸ್ ಫಾರ್ ದೆಮ್ ಇಟ್ಸ್ ಅ ಜಾಬ್. ಫಾರ್ ಯು ಪೀಪಲ್ ಯು ಹ್ಯಾವ್ ಪುಟ್ ಲಾಟ್ ಆಫ್ ಹಾರ್ಡ್ ವರ್ಕ್. ಸೊ ಅವರು ಏನನ್ ಕಾಣಿಸುತ್ತೆ ಅದನ್ನ ಮಾತ್ರ ಅವ್ರು ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಹುಡುಕಿ ಯಾರು ಎವ್ಯಾಲ್ಯೂಯೇಟ್ ಮಾಡಲ್ಲ. ಸೊ ಏನನ್ ಕಾಣ್ಸಂಗೆ, ಕರೆಕ್ಟ್ ಆಗಿ ಕಾಣ್ಸಂಗ್ ಬರಿಬೇಕಾಗಿರೋದು ನಮ್ ರೆಸ್ಪಾನ್ಸಿಬಿಲಿಟಿ. ಫಾರ್ ದಟ್ ಮ್ಯಾಟರ್ ಪ್ರೆಸೆಂಟೇಷನ್ ಮ್ಯಾಟರ್ಸ್ ಎ ಲಾಟ್. ಸ್ವಲ್ಪ ಪ್ರೆಸೆಂಟೇಷನ್ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಅಂಡ್ ಎನಿ ಹೌ India for IAS ರೆಡಿ ನೋಟ್ ಸಿಗುತ್ತೆ ಫಾರ್ ಆಲ್ ದ ಸಿಲೆಬಸ್ ಪಾಯಿಂಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು KPSC ಮೇನ್ ಸಿಲೆಬಸ್ ಏನಾದ್ರೆ ನೀವು ಕರೆಕ್ಟ್ ಆಗಿ ಇಟ್ಕೊಂಡು ಓದ್ತೀರಾ ಅಂದ್ರೆ ಒಂದು 10 ವರ್ಷ ಬೇಕು. ಯಾಕಂದ್ರೆ ಅಲ್ಲೊಂದು ಎಲ್ಲಾ ಡಿಗ್ರಿದೂ ಹಾಕ್ಬಿಟ್ಟಿದ್ದಾರೆ. ಬಯೋಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅನಿಮಲ್ ಹಸ್ಬೆಂಡ್ರಿ, ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ ಎಲ್ಲದೂ ಇದೆ. ಸೊ ಯು ಶುಡ್ ನಾಟ್ ರೀಡ್ ಈಚ್ ಅಂಡ್ ಎವ್ರಿಥಿಂಗ್ ಬೈ ಸಮ್ ಸ್ಟ್ಯಾಂಡರ್ಡ್ ಬುಕ್ಸ್ ಇಂದಾನೆ ಓದ್ತೀನಿ, ದೊಡ್ಡ ಗ್ರಂಥದಿಂದಾನೆ ಹೋಗ್ತೀನಿ. ಇಟ್ ಡಸಂಟ್ ವರ್ಕ್ ಫಾರ್ KPSC. ರೆಡಿ ನೋಟ್ಸ್ ಆಗ್ಲೇ ಎಲ್ಲಾ ಇನ್ಸ್ಟಿಟ್ಯೂಟ್, India for IAS ಅಲ್ಲೆಲ್ಲ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ಇನ್ಸ್ಟಿಟ್ಯೂಟ್ ಗಳಲ್ಲೂ ಇದೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓದಿ. ಅದಾದ್ಮೇಲೆ ಮೇನ್ ಏನಂತಂದ್ರೆ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಾರಲ್ಲ, ಈ KPSC ಕದನ ಅಂತ, ಅದನ್ನ ಕರೆಕ್ಟ್ ಆಗಿ ಬರ್ದು ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ. ಓಕೆನಾ? ಸೊ ನಿಮ್ಗೆ ಪ್ರಿಲಿಮ್ಸ್ಗೆ ಒಂದು 3 to 4 ಮಂತ್ಸ್ ಟೈಮ್ ಸಿಗುತ್ತೆ, ಮೇನ್ಸ್ಗೆ ಒಂದು 6 to 8 months ಟೈಮ್ ಸಿಗುತ್ತೆ, ಅವ್ರ 4 months ಸಿಗುತ್ತೆ. ಆ ಗ್ಯಾಪ್ ಅಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು. ಈಗ ದೇರ್ ಆರ್ ಫ್ಯೂ ಪೀಪಲ್ ಹೂ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫ್ರಮ್ ದ ಲಾಸ್ಟ್ 2 years, ಫ್ಯೂ ಪೀಪಲ್ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ದ ಪ್ರಿಪರೇಷನ್. ಯು ಎಂಟೈರ್ಲಿ ವಾಟ್ ಎವರ್ ಇಟ್ ಮೇ, ನೀವು 2 ವರ್ಷದಿಂದ ಓದಿರಿ, 1 ವರ್ಷದಿಂದ ಓದಿರಿ, ಇವಾಗ ಶುರು ಮಾಡಿ. ಯುವರ್ ಫೋಕಸ್ ಶುಡ್ ಬಿ ಎಂಟೈರ್ಲಿ ಆನ್ ಪ್ರಿಲಿಮ್ಸ್. ಒನ್ಸ್ ಯು ಆರ್ ಡನ್ ವಿತ್ ದ ಪ್ರಿಲಿಮ್ಸ್, ಯು ಶಿಫ್ಟ್ ಯುವರ್ ಎಂಟೈರ್ ಫೋಕಸ್ ಟು ಮೇನ್ಸ್. ಇಂಟರ್ವ್ಯೂ ಅದು ಯಾವಾಗ ಮಾಡ್ತಾರೋ ನೋಡ್ಬೇಕು. ಆ ಟೈಮಲ್ಲಿ ಯು ವರ್ಕ್ ಅಪ್ ಆನ್ ದ ಇಂಟರ್ವ್ಯೂ ಗೈಡೆನ್ಸ್ಗೆ. there will be a lot of mock interviews at India for IAS. You can easily concentrate on it. Okay, so idu KAS journey. The KAS ಅಲ್ಲಿ ಮೇನ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಒಂದು 20-25 ವರ್ಷದ ಅನಲೈಸ್ ಮಾಡೋದು, ಏನ್ ಕೇಳ್ತಿದ್ದಾರೆ, ಹೆಂಗ್ ಕೇಳ್ತಿದ್ದಾರೆ, ಯಾವ್ದು ಓದ್ಬೇಕು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಓದೋದು, ಟೆಸ್ಟ್ ತಗೊಳ್ಳೋದು, ಟೆಸ್ಟ್ ಅಲ್ಲಿ ಏನೇನು ಎರರ್ ಆಗಿರುತ್ತೆ ಅದನ್ನ ನೋಡ್ಕೊಳ್ಳೋದು. ದೆನ್ ಯು ಹ್ಯಾವ್ ಟು ಕನ್ಸಲ್ಟ್ ದ ಮೆಂಟರ್ಸ್. ದಟ್ ಇಸ್ ಹೌ ದ ಹೋಲ್ ಪ್ರೊಸೆಸ್ ಇಸ್. ಬಟ್ ಓವರ್ ಆಲ್ ನೀವ್ ಹೆಂಗ್ ಮಾಡ್ಬೇಕಂತಂದ್ರೆ, ಕ್ಲಾಸಸ್ ಏನೇನಾಗುತ್ತೆ ಅದನ್ನ ರಿವಿಷನ್ ಅವತ್ತಿನ ದಿನನೇ ಮಾಡಿ, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ನ ಓದ್ಕೊಬೇಕು. ದಟ್ ಈಸ್ ದ ಕೀ ಥಿಂಗ್. ಕ್ಲಿಯರ್?
So these are all the general aspects you have to keep in mind for any type of preparation. Clear? So in the first aspect, we got to know the general aspects or general characteristics of an aspirant should possess to sail through this journey. The second aspect we talked about how to like KAS ಹೆಂಗಿರುತ್ತೆ and what are all the important aspects that you have to keep in mind while preparing for prelims, mains and interview to a certain extent. Okay. The third part will be Q&A from your end. ನಿಮ್ಗೆ ಏನಾದರೂ ಡೌಟ್ಸ್ ಇದೆ, ನಿಮ್ಗೆ ಏನಾದರೂ ಕನ್ಸರ್ನ್ಸ್ ಇದೆ at this point of time, you can easily express. I'll try to address it. Okay. You got it? ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಏನಾದರೂ ಕ್ವಶನ್ಸ್ ಇದೆಯಾ? ಎಲ್ಲ ಸೆಲ್ಫ್ ಡೌಟ್ಸ್ ಇದೆಯಾ? ಇಲ್ಲ ಕನ್ಸರ್ನ್ಸ್ ಇದೆಯಾ? You have to speak it up. I'll split your question into two parts. The first and foremost thing is whether we need to read multiple books for one subject. To be precise, for example, polity or economy, whatever it may be, whether I need to read, for example, Lakshmikant ಓದ್ನಾ, ಡಿ ಡಿ ಬಸು ಓದ್ಲಾ, ಅದ್ರ ಜೊತೆಗೆ ಇನ್ನೊಂದು ಯಾವುದೋ ರೆಡಿ ಮೆಟೀರಿಯಲ್ ಓದ್ಲಾ ಅಂತ. ಆಕ್ಚುಲಿ ಈ ಹೊರಗಡೆ ಫಸ್ಟ್ ಎಂಟ್ರಿ ಆದಾಗ ಅನ್ಸುತ್ತೆ ನಾನು ಲಕ್ಷ್ಮೀಕಾಂತ್ ಓದಿ ಡಿ ಡಿ ಬಸು ಹೋದ್ರೆ ನಂಗೆ ಒಳ್ಳೆ ನಾಲೆಡ್ಜ್ ಸಖತ್ತಾಗಿ ಸಿಗುತ್ತೆ, ನಾನು ಆನ್ಸರ್ ಬಹಳ ಯೂನಿಕ್ ಆಗಿ ಬರಿತೀನಿ ಅಂತ. ಅದು ವರ್ಕ್ ಆಗಲ್ಲ ಎಕ್ಸಾಮ್ಗೆ. ನಿಮ್ಗೆ ಹೆಂಗ್ ಗೊತ್ತಾ? ಇಟ್ಸ್ ವೆರಿ ಸಿಂಪಲ್ ಗೇಮ್. ನೀವು ಎಕ್ಸಾಮ್ಗಿಂತ ಒಂದು ವಾರದಲ್ಲಿ, 10 ದಿನದಲ್ಲಿ, 15 ದಿನದಲ್ಲಿ ಏನ್ ರಿವಿಷನ್ ಮಾಡ್ತೀರಾ ಅದನ್ನೇ ನೀವು ಎಕ್ಸಾಮ್ ಅಲ್ಲಿ ಹಾಕಕ್ಕಾಗುತ್ತೆ. ವೆನ್ ಯು ಹ್ಯಾವ್ ಟೂ ಮೆನಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಕಂಪೇರ್ ಇಟ್ ಟು ಎ ಫುಡ್ ಪ್ಲೇಟ್. ವೆನ್ ಯು ಹ್ಯಾವ್ ಟೂ ಮೆನಿ ಡಿಶಸ್ ಆನ್ ಯುವರ್ ಪ್ಲಾಟರ್, ಯಾವ್ದಾದ್ರೂ ಕರೆಕ್ಟ್ ಆಗಿ ತಿನ್ನಕ್ಕಾಗತ್ತಾ? ಬಟ್ ಯು ಹ್ಯಾವ್ ಲಿಮಿಟೆಡ್ dishes on your platter, you can easily consume whatever the things that you want. The same thing applies. ನೀವು ಡಿ ಡಿ ಬಸ್ಸು ಬೇರೆದು ಓದಿದ್ರೆ ನಿಮ್ಗೆ ಏನೋ ಒಂದು ಹೊಸ ಡೈಮೆನ್ಷನ್ ಸಿಗ್ಬೋದು, ಯಾವುದೋ ಒಂದು ಕ್ವಶನ್ 2 ಕ್ವಶನ್ ಎಕ್ಸ್ಟ್ರಾ ಆನ್ಸರ್ ಮಾಡ್ಬೋದು. ಬಟ್ ಯು ಕಾಂಟ್ ರಿವೈಸ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ನಿಮ್ಗೆ ರಿವೈಸ್ ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ಒಂದೊಂದು ಸಬ್ಜೆಕ್ಟ್ 3 ಬುಕ್ ಆದ್ರೆ ಇಲ್ಲಿರೋದು ಏಳು ಸಬ್ಜೆಕ್ಟ್ಗೆ 7 3s are 21 books. ಕರೆಂಟ್ ಅಫೇರ್ಸ್, CSAT ಎಲ್ಲ ಸೇರಿ ಒಂದು 40 ಬುಕ್ಸ್ ಆಗ್ಬಿಡುತ್ತೆ. 40 ಬುಕ್ಸ್ ನೀವು ರಿವೈಸ್ ಮಾಡ್ತಾ ಮಾಡ್ತಾ ಬಂದಂಗೆ ಮುಂದೆ ಓದ್ತಿರೋದು ಹಿಂದೆ ಮರ್ತೋಗ್ಬಿಟ್ಟಿರುತ್ತೆ, ಹಿಂದೆ ಓದ್ತಿರೋದು ಮುಂದೆ ಮರ್ತೋಗ್ಬಿಟ್ಟಿರುತ್ತೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಒನ್ ರಿಲಯಬಲ್ ಸೋರ್ಸ್. ಫಾರ್ ಎಕ್ಸಾಂಪಲ್ ಈಗ ಲಕ್ಷ್ಮೀಕಾಂತ್ ಪೊಲಿಟಿಕ್ ಅದೊಂಥರ ಬೈಬಲ್ ತರ, ಅದನ್ನೇ ಒಂದ್ 5 ಸತಿ ಓದಿ. ಅಲ್ಲಿರೋ ಕ್ವಶನ್ಸ್ಗಳು ನೀವು ಯಾವ್ದು ತಪ್ಪು ಮಾಡಬಾರ್ದು, ಅಲ್ಲಿ ಬಲ್ದೋಗಿರೋ ಕ್ವಶನ್ಸ್ ನ ಓಕೆ. ಓಕೆ, ಸೊ ಐ ಹ್ಯಾವ್ ಆನ್ಸರ್ಡ್ ಯುವರ್ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್. ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ನೀವೇನ್ ಹೇಳ್ತೀರಾ, ಎಲ್ಲಾರು ಒಂದೇ ಬುಕ್ ಓದ್ತಾರೆ, ನನ್ನ ಆನ್ಸರ್ಸ್ ಹೆಂಗ್ ಯುನಿಕ್ ಆಗಿರುತ್ತೆ ಅಂತ. ಆಕ್ಚುಲಿ ಎಲ್ಲಾರು ಒಂದೇ ಬುಕ್ ಓದ್ತಾರೆ, ಬಟ್ ಎಲ್ಲಾರು ಏನಕ್ಕೆ ಪಾಸ್ ಆಗಲ್ಲ ಹೇಳಿ? ಎವ್ರಿಬಡಿ is studying the same book, everybody is getting into different institutions. Why all are not clearing the exam? ಎಲ್ಲಾರು ಎಲ್ಲಾನು ಕರೆಕ್ಟ್ ಆಗಿ ಓದಲ್ಲ. ಯಾರು ಮಲ್ಟಿಪಲ್ ಟೈಮ್ಸ್ ಓದ್ತಾರೋ ಒಂದೇ ಬುಕ್ ನ ವಿತ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಓದೋದಂದ್ರೆ ಸುಮ್ಮನೆ ಓದೋದಂತಲ್ಲ, ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ಯಾವ್ದು ಓದ್ಬಾರ್ದು ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ನೀವು ಫಾರ್ ಎಕ್ಸಾಂಪಲ್ ಈಗ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಪಿನ್ ಟು ಪಿನ್ ಓದ್ತಿದ್ದೀರಾ ಅಂದ್ರೆ ಅದರಿಂದ ಕ್ವಶನ್ಸ್ ಬರ್ತಿಲ್ಲ. ಬಟ್ ಯು ಹ್ಯಾವ್ ಟು ಫೋಕಸ್ ಲಾರ್ಜ್ಲಿ ಆನ್ ಪಾರ್ಲಿಮೆಂಟ್, ಪ್ರೆಸಿಡೆಂಟ್, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತದೆ. ನಾನು ಹೆಂಗ್ ಹೇಳ್ತಿದ್ದೀನಿ ಹೇಳಿ, ಲಾಸ್ಟ್ ಇಯರ್ ಪೇಪರ್ ನ ಅನಲೈಸ್ ಮಾಡಿದ್ದೀನಿ, ಅವ್ನು ಹೆಂಗ್ ಕೇಳ್ತಾನೆ ಅಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಆಪರ್ಚುನಿಟಿ ಕೊಡ್ತೀನಿ ಟು ಸೆಟ್ ಪೇಪರ್ ಫಾರ್ KPSC or UPSC. ವಾಟ್ ಈಸ್ ದ ಫಸ್ಟ್ ಜಾಬ್ ದಟ್ ಯು ಡು? Because you have to maintain the standard. So in order to maintain the standard, you should be in the framework. The previous year papers will give you the framework. Okay, so ನಿಮ್ ಆನ್ಸರ್ಸ್ ಯೂನಿಕ್ ಆಗಿ ಎಲ್ಲಿ ಮಾಡಕ್ಕಾಗತ್ತೆ ಗೊತ್ತಾ? ಲಾರ್ಜ್ಲಿ ಪ್ರೆಸೆಂಟೇಷನ್ ಅಲ್ಲೇ ಮಾಡಕ್ಕಾಗದು. ಡಯಾಗ್ರಾಮ್ ಹಾಕಿ, ಸಬ್ ಹೆಡಿಂಗ್ ಬರೀರಿ, ಮ್ಯಾಪ್ ಬರೀರಿ, ಇಲ್ಲ ಅಂತಂದ್ರೆ ಕೆಲವು ಫ್ಯಾಕ್ಟ್ ಬುಕ್ ಅಂತ ರೆಡಿ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದೊಂದು ಚಿಕ್ಕ ಚಿಕ್ಕ ಫ್ಯಾಕ್ಟ್ಸ್, ಅಲ್ಲಿ ನೀವು ವ್ಯತ್ಯಾಸ ಮಾಡ್ಬೋದು. ಪೂರ್ತಿ ರೆಫರೆನ್ಸ್ ಮೆಟೀರಿಯಲ್ ಚೇಂಜ್ ವ್ಯತ್ಯಾಸ ಮಾಡಕ್ಕೆ ನಿಮ್ ಕನ್ಸಾಲಿಡೇಷನ್ ಆಗಲ್ಲ. For example, if you are making notes for mains, how do you consolidate the notes from these 3 materials and make notes? ಬಹಳ ವರ್ಷ ಹಿಡಿದ್ಬಿಡುತ್ತೆ, ಲಾಟ್ ಆಫ್ ಅಲ್ಲ. ಸೊ ಹಂಗಾಗಿ ಇವು ಕರೆಯೋದೇ 4 ವರ್ಷಕ್ಕೊಂದ್ಸತಿ. ಸೊ ಇಟ್ ವುಡ್ ಬಿ ವೆರಿ ಡಿಫಿಕಲ್ಟ್. ಸೊ ರೆಡಿ ಮೆಟೀರಿಯಲ್ ನ ತಗೊಳ್ಳಿ, ಅದಕ್ಕೆ ನೀವು ಬ್ಯೂಟಿಫೈ ಮಾಡ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ಗೆ KPSC ಸಿಲೆಬಸ್ ಗೊತ್ತಿಲ್ಲ ಬಿಡಿ ಅಷ್ಟು, ನಾನು UPSC 100% ಹೇಳ್ತೀನಿ. ಈಗ ಯಾವ್ದೋ ಒಂದು ಸಿಲೆಬಸ್ ಇದೆ ಅಂತ ತಿಳ್ಕೊಳ್ಳಿ, ಆರ್ಟ್ ಅಂಡ್ ಕಲ್ಚರ್ ಯಾವ್ದ್ರ ಮೇಲೆ ಇದೆ ಅಂತ ತಿಳ್ಕೊಳ್ಳಿ, ಯಾವ್ದು ವಿಜಯನಗರದ ಮೇಲೆ ಇದೆ ಅಂತ. ಒಂದು ಬೇಸಿಕ್ 2 pages ನೋಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ನೀವು ಸ್ವಲ್ಪ ಬ್ಯೂಟಿಫೈ ಮಾಡ್ಕೊಳ್ಳಿ, ಒಂದು ಮ್ಯಾಪ್ ಹಾಕೋದು, ಡಯಾಗ್ರಾಮ್ ಹಾಕೋದು,
ಇಲ್ಲ ಒಂದು 2 ಫ್ಯಾಕ್ಟ್ಸ್ ಹಾಕೋದು, ಇಲ್ಲ ಇದುವರೆಗೆ ಏನೋ ಕರೆಂಟ್ ಅಫೇರ್ಸ್ ಅಲ್ಲಿ ವಿಜಯನಗರ ಉತ್ಸವ ಅಂತ ಕರ್ನಾಟಕ ಗವರ್ಮೆಂಟ್ ಮಾಡ್ತು ಅಂತ ತಿಳ್ಕೊಳ್ಳಿ, ಅದನ್ನ ಆಡ್ ಮಾಡೋದು, ಅದನ್ನ ಕನ್ಕ್ಲೂಷನ್ ಅಂತ ತರೋದು, ಈ ತರ ವ್ಯಾಲ್ಯೂ ಎಡಿಷನ್ ಮಾಡ್ಕೊಳ್ಳಿ. ಆ ಬೇಸ್ ನೋಟ್ಸ್ಗೆ ಯು ಡೂ ದ ವ್ಯಾಲ್ಯೂ ಎಡಿಷನ್. ಬೇಸ್ ನೋಟ್ಸ್ ನೀವು ಮಾಡಕ್ ಕುತ್ಕೊಂಡ್ಬಿಡಿ, ಬಿಕಾಸ್ ಇಟ್ ಡಸಂಟ್ ಮೇಕ್ ಬಿಗ್ ಡಿಫ್ರೆನ್ಸ್. ಅಂಡ್ ಯು ಕಾಂಟ್ ರೈಟ್ ಆಲ್ಸೋ. ನೀವು ಎಷ್ಟೇ ನಾಲೆಡ್ಜ್ ಇದ್ರು, ಈಗ ನಾವು UPSC ಇಲ್ಲೆಲ್ಲ ಏನಂತಂದ್ರೆ 15 ಮಾರ್ಕ್ಸ್ಗೆ 3 ಪೇಜ್, 10 ಮಾರ್ಕ್ಸ್ಗೆ 2 ಪೇಜ್, 2 ಪೇಜ್ ಬರೆಯೋಕ್ಕಾಗೋದು ನೀವು ಎಷ್ಟೇ ಗೊತ್ತಿದ್ರು. ಸೊ ಯುವರ್ ಕಂಟೆಂಟ್ ಶುಡ್ ಬಿ ವೆರಿ ಲಿಮಿಟೆಡ್ ಅಂಡ್ ಯು ಹ್ಯಾವ್ ಟು ರಿವೈಸ್ ಇಟ್ ಮಲ್ಟಿಪಲ್ ಟೈಮ್ಸ್ ಸೊ ದಟ್ ಯು ಕ್ಯಾನ್ ರೈಟ್ 15 ಮಾರ್ಕರ್ ಕ್ವಶನ್ ಅಂದ್ರೆ 3 ಪೇಜ್ ಅಂದ್ರೆ ಆಲ್ಮೋಸ್ಟ್ 250 ವರ್ಡ್ ಇನ್ 11 ಮಿನಿಟ್ಸ್. ದಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್. ನೀವು ಎಕ್ಸಾಮ್ ಅಲ್ಲಿ ಕೂತಾಗ ನೀವು ಯಾವ್ದು ಪಾಯಿಂಟ್ಸ್ ಹಿಂಗ್ ಅನ್ಬಾರ್ದು. ಅಂದ್ರೆ ಲೈಕ್ ಯು ಶುಡ್ ನಾಟ್ ಥಿಂಕ್. ಯು ಸ್ಟಾರ್ಟ್ ಟು ಥಿಂಕ್, ಯು ವಿಲ್ ನಾಟ್ ಏಬಲ್ ಟು ಕಂಪ್ಲೀಟ್ ದ ಪೇಪರ್. ನಮ್ದೆಲ್ಲ ಈಗ ಅಲ್ಲಿ ಡೆಲ್ಲಿಗಿಲ್ಲೆಲ್ಲ ಈ ವರ್ಷ ಎಲ್ಲ ಬರ್ದಿದ್ದಲ್ಲ, ಅಲ್ಲಿ ಬೆಂಚ್ಗಳೇ ಸರಿ ಇರ್ತಿರ್ಲಿಲ್ಲ. ಬೆಂಚ್ ಬಗ್ಗೆನೇ ತಲೆ ಕಟ್ಸ್ಕೊಂಡ್ಬಿಟ್ರೆ 2 ಕ್ವಶನ್ ಹೋಗ್ಬಿಡುತ್ತೆ. ಸೊ you need to be very careful in dragging the content out of your mind. If you want to drag the content out of your mind, you need to be very quick. You need to be very quick, matlab you must be having limited content and you should revise multiple times. But ಈಗ ನಿಮ್ಮ ಮನೆಗೆ ಹೋಗಕ್ಕೆ ನೀವು ದಾರಿ ಯೋಚನೆ ಮಾಡ್ತೀರಾ? ವೈ? ಯಾಕೆ ಹೇಳಿ? ಸಿಂಪಲ್, ದಿನ ಹೋಗ್ತೀರಾ ನೀವು, ದಿನ ಕನ್ಸಾಲಿಡೇಟ್ ಮಾಡ್ತಾ ಹೋದ್ರೆ, ಅದನ್ನೇ ಹೇಳಿದ್ದು 1 hour 2 hour ಪ್ರತಿದಿನ ರಿವಿಷನ್ ಗಿಡಿ, ವೀಕ್ಲಿ ಒಂದ್ಸರಿ ರಿವಿಷನ್ ಗಿಡಿ, ಪಟ 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 ಅಂತ ಪಾಯಿಂಟ್ಸ್ಗಳು ಬಂದ್ಬಿಡ್ತವೆ. ಓಕೆ, ಸೊ ಅದಕ್ಕೆ ಮೇಜರ್ ಏನಂತಾರೆ, ಲಿಮಿಟೆಡ್ ಕಂಟೆಂಟ್, ಮ್ಯಾಕ್ಸಿಮಮ್ ರಿವಿಷನ್ ಅಂಡ್ ಪ್ರಾಕ್ಟೀಸ್. ಅದಕ್ಕೆ ನಾನು ಟೆಸ್ಟ್ ಸೀರೀಸ್ ಹೇಳಿದೆ. KS ಕದನ ಅಂತೆಲ್ಲ ಮೇನ್ಸ್ ಸೇರ್ಕೊಳ್ಳಿ, ಇಲ್ಲ ಪ್ರಿಲಿಮ್ಸ್ ಆದ್ರೆ ಟೆಸ್ಟ್ ಸೀರೀಸ್ ತಗೊಳ್ಳಿ. ಸರ್ ಇಲ್ಲೇ ಕೊಡ್ತಾರೆ, ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಇಲ್ಲಿ ಹಿಂಗೆ ಆಗ್ಬೇಕು ಇಲ್ಲೇ ಆಗ್ಬೇಕಂತಲ್ಲ. ಅದು ಪಾತ್ ಶುಡ್ ಬಿ ವೆರಿ ಲಾಜಿಕಲ್. ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ಬಹಳ ಲಾಜಿಕಲ್ ಆಗಿರ್ಬೇಕು, ರಾದರ್ ದನ್ ವೆರಿ ಎಮೋಷನಲ್. ಓಕೆ, ಅಂಡ್ ಯು ಶುಡ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಯುವರ್ ಅಪ್ರೋಚ್. Okay, did I like it was sensible, right? ಐಡಿಯಲಿ ಮೇನ್ಸ್ ಅಲ್ಲಿ ನೀವು ಯೋಚನೆ ಮಾಡ್ಲೇಬಾರ್ದು. ಅದು ಎಸ್ಪೆಷಲಿ KS ಅಲ್ಲಿ ಏನ್ ಗೊತ್ತಾ, 20 ಮಾರ್ಕ್ಸ್ಗೆ 4 ಪೇಜ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಯು ಹ್ಯಾವ್ ಟು ಫಿಲ್. ಅವಾಗ ಅದಕ್ಕೆ ಅದೊಂದು ಟೆಕ್ನಿಕ್. ಈಗ ನಾರ್ಮಲಿ 1 ಪೇಜ್ ಅಲ್ಲಿ 80 ವರ್ಡ್ಸ್ ಇಂದ 90 ವರ್ಡ್ಸ್ ಬರ್ತೀವಿ. ಆಗ ಒಂದು 70 ತಗೋಬರೋದು. 70 ಬರೀತಿರ ಸೇಮ್ ವರ್ಡ್ಸೇ, ಬಟ್ ಸ್ಪೇಸಿಂಗ್ ಅಲ್ಲಿ ಆಟ ಆಡೋದು, ಡಯಾಗ್ರಾಮ್ ಅಲ್ಲಿ ಆಟ ಆಡೋದು, ಅದೆಲ್ಲ ಶಾರ್ಪ್ನೆಸ್ ಇರಬೇಕು ನಿಮ್ಗೆ. ಅದೆಲ್ಲ ಬೈ ಪ್ರೋಸೆಸ್ ವಿಲ್ ಕಮ್ ಟು ನೋ. ಅದೇ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಒಂದು ಪಿಯರ್ ಗ್ರೂಪ್ ಮೆಂಟರ್ಶಿಪ್ ಇದ್ದಾಗ ದೇ ಕ್ಯಾನ್ ಈಸಿಲಿ ಸೆನ್ಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ಇನ್ ದ ಇದು ಎಕ್ಸಾಮಿನೇಷನ್ ಅಂಡ್ ದೇ ವಿಲ್ ಸಜೆಸ್ಟ್ ಯು. ನೀವೇ ಮಾಡಿದ್ರೆ ಅರಣ್ಯ ರೋದನ ಆಗ್ಬಿಡುತ್ತೆ, ಏಕಲವ್ಯ ಆಗ್ಬಿಡ್ತೀರಾ. ಕೊನೆಗೆ ಬೆಟ್ಟಲ್ಲ, ಜೀವನನೇ ಆ ಕಡೆ ಈ ಕಡೆ ಆಗುತ್ತೆ. ಓಕೆ, ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಬಿಕಾಸ್ ಯು ಆರ್ ಚೂಸನ್ ದಿಸ್ ಪಾತ್. ಆಕ್ಚುಲಿ ಗಂಡ್ ಮಕ್ಳಿಗೆ ಬಹಳ ಇಂಪಾರ್ಟೆಂಟ್. ಕೆಲಸ ಇಲ್ಲ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಎವ್ರಿ ಒನ್ ಶುಡ್ ಹ್ಯಾವ್ ಅ ಜಾಬ್, ಬಟ್ ನಾ ಹೇಳ್ತಿರೋದು. ಓಕೆ, ನೆಕ್ಸ್ಟ್. ಆಕ್ಚುಲಿ ಈಗ KS ಅಂತ ತಗೊಂಡ್ರೆ ಇನ್ನೇನ್ ಪ್ರಿಲಿಮ್ಸ್ ಆಗುತ್ತೆ ಬರುತ್ತೆ ನೋಟಿಫಿಕೇಶನ್ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಟೇಕಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಟು ಕನ್ಸಿಡರೇಷನ್, ಇವಾಗ ಪ್ರಿಲಿಮ್ಸ್ಗೆ ಅಂತಾನೆ ಪ್ರಿಪೇರ್ ಆಗೋದು ಒಳ್ಳೆಯದು. ಈಗ ಅನ್ಕೊಳ್ಳಿ, ಈಗ ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ಈಗ ಜಸ್ಟ್ ಪ್ರಿಲಿಮ್ಸ್ ಆಗಿದೆ ಅಂತ ಅನ್ಕೊಂಡ್ರೆ ನಾನು ಇಂಟಿಗ್ರೇಟೆಡ್ ಅಂತ ಹೇಳ್ತಿದ್ದೆ. ಈಗ ಈ ಕಾಂಟೆಸ್ಟ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಇವು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಆನ್ ಪ್ರಿಲಿಮ್ಸ್. ಮೇನ್ಸ್ ನಿಮ್ಗೆ ಟೈಮ್ ಸಿಕ್ಬಿಡುತ್ತೆ. ಅಯ್ಯೋ ಇವರೆಲ್ಲ ಮಾಡಕ್ಕೆಲ್ಲ ಆಗುತ್ತೆ, ಆರಾಮಾಗಿ ಟೈಮ್ ಸಿಗುತ್ತೆ, ಡೋಂಟ್ ವರಿ. ಅಂದ್ರೆ ನಾನು ಏನು ಡಿಮೋಟಿವೇಟ್ ಮಾಡ್ತಿಲ್ಲ. ಐ ಲೆಟ್ ಯು ನೋ ಮೈ ಜರ್ನಿ. ಐ ಹ್ಯಾವ್ ರಿಟರ್ನ್ 2020 ಪ್ರಿಲಿಮ್ಸ್. ಓಕೆ, 2021 ಅಲ್ಲಿ ಮೇನ್ಸ್ ಆಯ್ತು, 2022 ಅಲ್ಲಿ ಇಂಟರ್ವ್ಯೂ ಆಯ್ತು, 2023 ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು. ದಿಸ್ ಇಸ್ ಮೈ ಜರ್ನಿ. ನಾನು ಅದ್ರ ಮಧ್ಯೆ 3 UPSC KPSC ಎಲ್ಲ ಬರ್ಸ್ಬಿಟ್ಟು UPSC ಬರ್ಸ್ಬಿಟ್ಟಿದ್ದೆ. ಸೊ ದಿಸ್ ಹೌ ದ ಸಿಸ್ಟಮ್ ಅಂಡ್ ಇನ್ಸ್ಟಿಟ್ಯೂಷನ್ ಇಸ್. ಅಂದ್ರೆ ಈಗ ಯಾರ ಪರನೋ ವಿರೋಧನೋ ಅಂತಲ್ಲ, ವಿ ಶುಡ್ ಗೆಟ್ ಅಡಾಪ್ಟೆಡ್ ಟು ಇಟ್. ನಾವು ಸುಮ್ಮನೆ ಕ್ವಶನ್ ಮಾಡೋದ್ರಿಂದ ಏನು ಇಲ್ಲ. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಟೈಮ್ ಬೈ ನಾಟ್ ಫ್ರಮ್ ಮೈ ವರ್ಡ್ಸ್, ಫ್ರಮ್ ಮೈ ಎಕ್ಸ್ಪೀರಿಯನ್ಸ್. ನಿಮ್ಗೆ ಸಿಗುತ್ತೆ, ನೋ ಇಶ್ಯೂಸ್. ವರ್ಕಿಂಗ್ ಪ್ರೊಫೆಷನಲ್ ಮೋಟಿವೇಶನ್ ಅಂತ ಅಂದ್ರೆ, ಅದೇ ಮ್ಯಾನೇಜರ್ ವುಡ್ ಬಿ ದ ಮೋಟಿವೇಶನ್. ಅವನೇ ಮೋಟಿವೇಶನ್ ನಮಗೆ. ಮಗನ ತಡಿ ಮಾಡ್ತೀನಿ ಅಂತ ಹೇಳಿ, ಅಂದ್ರೆ ಐ ಮೀನ್ ಲೋಕಲ್ ಸ್ಲ್ಯಾಂಗ್, ಅವರೇ ಮೋಟಿವೇಶನ್ ನನ್ಗನ್ಸೋದು. ಅವ್ರಿಲ್ಲ ಅಂದ್ರೆ ಇನ್ಯಾರೋ ಟೀಮ್ ಲೀಡ್, ಅವರೇ ಮೋಟಿವೇಶನ್. ಬಟ್ ಒನ್ಸ್ ಯು ಕ್ವಿಟ್ ದ ಜಾಬ್ ಅಂತ ಅಂದ್ರೆ, ದ ಮೇಜರ್ ಮೋಟಿವೇಶನ್ ಇಸ್ ವೈ ಯು ಹ್ಯಾಡ್ ಕ್ವಿಟ್ ಇಟ್.
ನೀವ್ ಏನಕ್ಕೆ ಬಿಟ್ಟು ಬಂದ್ರಿ ಅನ್ನೋದು. ಇನ್ನೊಂದು ಮನಿ ಅಂತಾನು ಅನ್ಕೋಬಹುದು. ನಂಗೆ ಒಂದೊಂದ್ ಟೈಮ್ ಅನ್ಸುತ್ತೆ, ಒಂದಿನ ವೇಸ್ಟ್ ಮಾಡಿದ್ರೆ ಹೋಯ್ತಲ್ಲ ಇವತ್ತು 2,000 3,000 ಅಂತ. ಯಾಕಂದ್ರೆ ಅಷ್ಟು ಮಂತ್ಲಿ ಪ್ಯಾಕೇಜ್ ಅಲ್ಲಿ ಅಷ್ಟು ಇತ್ತು ಅಂದ್ರೆ, ಇವತ್ತು ನಾವು ಓದ್ಲಿಲ್ಲ ಅಂತಂದ್ರೆ ಅಲ್ಲಿ ಬಿಟ್ಟು ಬಂದಿದ್ದಕ್ಕೂ ಪ್ರಯೋಜನ ಇಲ್ಲ ಅಂತ. ಯು ಕ್ಯಾನ್ ಥಿಂಕ್ ಲೈಕ್ ದಟ್ ಆಲ್ಸೋ. ವರ್ಕಿಂಗ್ ಪ್ರೊಫೆಷನಲ್ ಮೇನ್ ಏನಂತಂದ್ರೆ, ನಾನೇನ್ ಹೇಳೋದಂದ್ರೆ, ನೋಟಿಫಿಕೇಶನ್ ಆದ ತಕ್ಷಣ ಪೇಪರ್ ಹಾಕ್ಬಿಡೋದು ಒಳ್ಳೇದು. ಯಾಕಂದ್ರೆ ನಿಮ್ಗೆ ಹೆಂಗಾಗುತ್ತೆ ವರ್ಕಿಂಗ್ ಪ್ರೊಫೆಷನಲ್, ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೂಡೆಂಟ್ಸ್, ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಮ್ಯಾನೇಜ್ ಮಾಡಕ್ ಆಗಲ್ಲ. ಈಗ ನಿಮ್ಗೆ ಯಾವ್ದೋ ಪ್ರಾಜೆಕ್ಟ್ ಡೆಡ್ ಲೈನ್ ಇರುತ್ತೆ, ಏನೋ ಇರುತ್ತೆ, ಆ ಟೈಮ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ, ನೀವು ಅಲ್ಲೂ ವರ್ಕ್ ಮಾಡ್ಬೇಕು ಅನ್ಕೊಂತೀರಾ, ಪುನಃ ಮನೆಗೆ ಬಂದು ವರ್ಕ್ ಮಾಡ್ಬೇಕು ಅನ್ಕೊಂತೀರಾ. ಅದೊಂಥರ ಎರಡು ದೋಣಿ ಮೇಲೆ ಆಗುತ್ತೆ. ಕೆಲವರೆಲ್ಲ ಬ್ಯಾಲೆನ್ಸ್ ಮಾಡಿ, ಈಗ ಈ ಸರಿ ಒಬ್ರು IT ಲೇ ಇದ್ದು ಎಲ್ಲ ಬ್ಯಾಲೆನ್ಸ್ ಮಾಡೇನು ಕ್ಲಿಯರ್ ಆಗಿದ್ದಾರೆ. ಅದು ಎಕ್ಸೆಪ್ಷನ್ ಅಂತ ಅನ್ಕೊಬೇಕು. ಎಕ್ಸೆಪ್ಷನ್ ಶುಡ್ ನಾಟ್ ಬಿ ನಾರ್ಮಲೈಸ್ಡ್. ನೋಟಿಫಿಕೇಶನ್ ಆದ ತಕ್ಷಣ ಪೇಪರ್ ಹಾಕ್ಬಿಡಿ, ಒಂದ್ 3 ತಿಂಗಳು 6 ತಿಂಗಳು ಆ ಕಡೆ ಆಗುತ್ತೆ, ಹಂಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ಹಾ, ತಲೆ ಕೆಡ್ಸ್ಕೊಳಂಗಿಲ್ಲ. ನಾನು 4 ವರ್ಷ ಎಕ್ಸ್ಪೀರಿಯನ್ಸ್ಗೆ ಪುನಃ ಯಾವ್ದೋ ಹಾಕೊಂಡು ಹೋಗ್ತೀನಿ ಸರ್ಟಿಫಿಕೇಟ್ IT ಗೆ ಅನ್ಕೊಂಡಿದ್ದೆ. ನಿಮ್ಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಯು ಕ್ಯಾನ್ ಈಸಿಲಿ ಸೇಲ್ ಥ್ರೂ. ಬೆಟರ್ ಟು ಕ್ವಿಟ್ ಒನ್ಸ್ ದೇ ನೋಟಿಫೈ. ಓಕೆ, ಬೇರೆ ಫ್ಯಾಮಿಲಿ ಕಮಿಟ್ಮೆಂಟ್ ಇರುತ್ತೆ, ಅದಿರುತ್ತೆ, ಟೋಟಲಿ ಅಂಡರ್ಸ್ಟ್ಯಾಂಡ್ ವರ್ಕಿಂಗ್ ಪ್ರೊಫೆಷನಲ್ ಏನಂದ್ರೆ. ಬಟ್ ನೀವು ಬಿಟ್ಟು ಬಂದು ಒಂದು 3 ಮಂತ್ಸ್ 4 ಮಂತ್ಸ್ ಕಂಪ್ಲೀಟ್ ಎಫರ್ಟ್ಸ್ ಆಗ್ತಿರಲ್ಲ, ಅದು ನಿಮ್ದು ಆಲ್ಮೋಸ್ಟ್ ವರ್ಕಿಂಗ್ ಪ್ರೊಫೆಷನಲ್ ಇದು ವರ್ಕ್ ಮಾಡ್ಕೊಂಡು 8 ಮಂತ್ಸ್ ಎಫರ್ಟ್ಸ್ ಸಮ ಇರುತ್ತೆ. ಡಿಡ್ ಐ ಆನ್ಸರ್ ಯುವರ್ ಕ್ವೆಶ್ಚನ್? ಆಕ್ಚುಲಿ ನಿಮ್ಗೆ ಅಂದ್ರೆ ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಅವ್ರು ಆಗ್ಲೇ ನೀವು ಓದಿರೋದನ್ನ 2 ಸತಿ 3 ಸತಿ ಓದಿರ್ತಾರೆ. ಪುನಃ ಅದಾದ್ಮೇಲೆ ಅವರು ನಿಮ್ಗಿಂತ ಮುಂದೆ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಇಫ್ ಯು ಟೇಕ್ ಔಟ್ ದ ರಿಸಲ್ಟ್ಸ್, ನೀವು ರಿಸಲ್ಟ್ಸ್ ನ ತೆಗೆದ್ರೆ ಎಲ್ಲಾ ತರದವರು ಸಿಗ್ತಾರೆ ನಿಮ್ಗೆ. 3-4 ವರ್ಷ ಓದ್ತಿರೋರು ಸಿಗ್ತಾರೆ, 3 ಇಂಟರ್ವ್ಯೂ ಕೊಟ್ಟು ಪಾಸ್ ಆಗಿರೋರು ಸಿಗ್ತಾರೆ. ನಮ್ ಬ್ಯಾಚ್ ಅಲ್ಲೇ ಇವಾಗ ಜಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗಿ ಕ್ಲಿಯರ್ ಆಗಿರೋರು ಇದ್ದಾರೆ. ಸೊ ಆ ತರ ನಿಮ್ಗೆ ಎಲ್ಲಾ ಪ್ಯಾಟರ್ನ್ ಸಿಗ್ತಾರೆ. ಎವ್ರಿ ಒನ್ ಹ್ಯಾಸ್ ಸ್ಪೇಸ್. ಸೊ ಸ್ಪೇಸ್ ಬಗ್ಗೆ ನೀವು ವರಿ ಮಾಡಂಗಿಲ್ಲ, ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಅಂದ್ರೆ, ನೀವು ಅವ್ರು ಎಷ್ಟು ಸತಿ ಓದಿದ್ದಾರೆ, ಎಷ್ಟು ಸತಿ ರಿವಿಷನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಪ್ರೋಸೆಸ್ ಅನ್ನೋದನ್ನ ಅರ್ಥ ಮಾಡ್ಬೇಕು. ಅವ್ರು 2-3 ವರ್ಷ ಇರೋದ್ರಿಂದ ಅವರು 2-3 ವರ್ಷ ಟಿಟ್ಸ್ ಅಂಡ್ ಬಿಟ್ಸ್ ಅಲ್ಲಿ ಈ ಪ್ರೋಸೆಸ್ ಏನ್ ಕೇಳ್ತಾರೆ, ವಾಟ್ ಟು ಸ್ಟಡಿ, ವಾಟ್ ನಾಟ್ ಟು ಸ್ಟಡಿ, ಹೌ ಟು ಸ್ಟಡಿ ಅನ್ನೋದು ಅರ್ಥ ಮಾಡ್ಕೊಂಡಿರ್ತಾರೆ. ಅದು ನಿಮ್ಗೆ ಈಗ್ಲೇನೆ ಸಿಗುತ್ತೆ, ಬಿಕಾಸ್ ಆಫ್ ಮೆಂಟರ್ಶಿಪ್ ಆರ್ ಪಿಯರ್ ಗ್ರೂಪ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ಫ್ಯಾಕಲ್ಟೀಸ್, ವಾಟ್ ಎವರ್ ಇಟ್ ಮೇ ಬಿ. ಆ ಪ್ರೋಸೆಸ್ ನ ಬಹಳ ಬೇಗ ಅರ್ಥ ಮಾಡ್ಕೊಳಕ್ ಶುರು ಮಾಡಿ. ದೆನ್ ಗಿವಿಷನ್ ಎಲ್ಲ ನೀವು ಮಾಡ್ಕೊಂತೀರಾ, ಮೋಟಿವೇಶನ್ ಸಿಗುತ್ತೆ. ಐ ಸರ್ಟನ್ಲಿ ಅಗ್ರಿ, ದೇ ಆರ್ ಕ್ವೈಟ್ ಅಹೆಡ್ ಆಫ್ ಯು, ಬಟ್ ಇಟ್ ಡಸಂಟ್ ಸ್ಟಾಪ್ ಯು ಟು ಕ್ಲಿಯರ್ ದ ಪ್ರೋಸೆಸ್. ಯು ಗಾಟ್ ಇಟ್? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಬಹಳ ಸುದೀರ್ಘವಾಗಿ ಸಿವಿಲ್ ಸರ್ವಿಸಸ್ ಜರ್ನಿ ಹೇಗಿರ್ಬೇಕು ಅಂತ ಅನ್ನೋದ್ರ ಬಗ್ಗೆ ತಮ್ಗೆಲ್ಲ ಅಡ್ರೆಸ್ ಮಾಡಿದ್ದಾರೆ. ಸೊ ಟು ಬ್ರೀಫ್ ಇಟ್, ಸಮರೈಸ್ ಮಾಡೋದಾದ್ರೆ, ಮೊದಲನೇದು ವಾಟ್ ಸರ್ ವಾಸ್ ಟೆಲಿಂಗ್ ವಾಸ್, ಯು ಆರ್ ನಾಟ್ ಹಿಯರ್ ಟು ಮೇಕ್ ಎನಿ ಫ್ರೆಂಡ್ಸ್. ಸೊ that should not be your motive, but at the same time you should have a very small peer group. And the second thing is, ಸುಮ್ನೆ ನಾನು ಎಫರ್ಟ್ ಹಾಕ್ತೀನಿ ಅನ್ನೋದಕ್ಕಿಂತ your effort should be in the right direction. That is what he was focusing on. And ಅದ್ರ ಜೊತೆಗೆ ಮೂರನೇದು, ಇಂಪಾರ್ಟೆನ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಮೆಂಟರ್ಶಿಪ್. ಸೊ ಮೆಂಟರ್ಶಿಪ್ ಇಂಡಿಯಾ ಫಾರ್ IAS ಅಲ್ಲಿ there'll be ಸ್ಪೆಸಿಫಿಕ್ ಮೆಂಟರ್ಸ್ ಅಲಾಟೆಡ್. ನಿಮ್ಗೆ ಮೆಂಟರ್ ತುಂಬಾ 2-3 ಮೆಂಟರ್ಸ್ ಇರ್ತಾರೆ ಹೂ ಹಾಸ್ ಆಲ್ರೆಡಿ ಗಿವನ್ KPSC UPSC ಇಂಟರ್ವ್ಯೂಸ್, ಅದನ್ನೆಲ್ಲ ಮಾಡಿದವರು ಮೆಂಟರ್ಸ್ ಇದ್ದಾರೆ. ಸೊ ಹ್ಯಾವ್ ಟು ಟೇಕ್ ವೆರಿ ಬೆಸ್ಟ್ ಯೂಸ್ ಆಫ್ ದ ಮೆಂಟರ್ಸ್ ಅಂತ ಹೇಳಿದ್ರು. ಅದ್ರ ಜೊತೆಗೆ only those person who are very much disciplined, who has the right timetable, who do revisions, who is very consistent, ಅವ್ರಿಗೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಮಾಡಕ್ ಸಾಧ್ಯ. ಸುಮ್ಮನೆ ನಾನು ಓದ್ತಾ ಇದ್ದೀನಿ, ನನ್ಗೊಂದು ಟೈಮ್ ಟೇಬಲ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ ಅನ್ನೋರಿಗೆ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಅಂಡ್ ಆಫ್ಟರ್ ದಟ್, patience is the key to success. So this journey is not something wherein you come and you clear the exam in 1 or 2 months. Athra iralla. So you should all keep that patience. You should all keep that motivation. So motivation, every time you can't seek it from others. So neeve self motivate agbeku, and you should understand the seriousness of the exam, and you should work in that direction. So adadmele will sir ಏನೇನ್ ಫೋಕಸ್ ಮಾಡಿದ್ರು about the test series, about the mentorship, about the previous year questions, everything will be provided by India for IAS. So use these resources for to clear your exams, to reach your goal.
And after that, sir also throw some light on how to approach prelims and what should be our approach for the mains. Okay, so ಅಷ್ಟು ಸುದೀರ್ಘವಾಗಿ ಅವರು ಹೇಳಿದ್ದಾರೆ. So usually once you clear the exams and become the officers, at that time ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು busy schedule ಇರುತ್ತೆ ಅಂತ ಅಂದ್ಬಿಟ್ಟು. Usually only weekends, that is Saturday and Sunday, ತುಂಬಾ ಟೈಮ್ ಸಿಗುವಂತದ್ದು. ಅಂಡ್ ಈವನ್ ಫ್ರೀ ಟೈಮ್ ಅಲ್ಲೂ ಕೂಡ ಸರ್ ನಾವು ಕರೆದ ತಕ್ಷಣ ಬಂದು ನಮ್ಗೆಲ್ಲ ಅಡ್ರೆಸ್ ಮಾಡಿದ್ದಾರೆ. ಸೊ ವಿ ಆರ್ ವೆರಿ ಮಚ್ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಅಡ್ರೆಸಿಂಗ್ ಆರ್ ಸ್ಟೂಡೆಂಟ್ಸ್. ಸೊ ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಎಲ್ಲ ತಲುಪಿದೀವಿ. ಮೊದಲನೇ ಐ ವುಡ್ ಲೈಕ್ ಟು ವೆಲ್ಕಮ್ ಪ್ರಶಾಂತ್ ಸರ್, ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತ ಪ್ರಶಾಂತ್ ಸರ್ ಅವರು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ಅವ್ರನ್ನ ಕರಿಬೇಕಂತ. ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು. ಎಲ್ಲರೂ ಕೂಡ ಇಂಡಿಯಾ ಪ್ರೈಸ್ ಒಂದು ಲಾರ್ಜರ್ ಫ್ಯಾಮಿಲಿ ಅಂತ ನಾವೇನ್ ಕರಿತೀವಿ, ಟು ವೆಲ್ಕಮ್ ಟು ಆಲ್ ಆಫ್ ಯು ಟು ದಿ ಲಾರ್ಜರ್ ಫ್ಯಾಮಿಲಿ ಆಫ್ ಇಂಡಿಯಾ ಪ್ರೈಸ್. ಇವತ್ತಿಂದ ನಿಮ್ಮ ಒಂದು ಪಯಣ ಶುರು ಆಗ್ತಾ ಇದೆ. ಈ ಪಯಣದಲ್ಲಿ ಸಾಕಷ್ಟು ಮೈಲಿಗಲ್ಲುಗಳು ನೀವೆಲ್ಲರೂ ಕೂಡ ಕ್ರಾಸ್ ಮಾಡ್ಲಿ, ಯಶಸ್ಸು ಕಾಣ್ಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಹಾರೈಸ್ತೀವಿ. Seen Thanmay as a friend in the journey, as somebody who has seen his own struggles personally and also professionally, and he's been an achiever, and an achiever who can any day be an inspiration for anybody at any stage in life. I can say this with a lot of honesty within myself, because when I saw his last UPSC interview detailed application form, and every word that he had put in his application form, the amount of effort and idea that had gone behind it, it is something that is there for all of you to watch. So ನಿಮಗೆ ಸಿಕ್ಕಂತ ಒಂದು ಕೆಲ ಸಮಯಗಳಲ್ಲಿ ಅವ್ರು ಸಾಕಷ್ಟು ವಿಷಯಗಳನ್ನ ತುಂಬಾ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಗೆದಷ್ಟು ಸಿಗುವಂತಹ ಚಿನ್ನದ ಗಣಿ ಅದು. I shouldn't be exaggerating. That's how much he's put effort in this field. And from day one when he started his journey, everybody said this person will clear, this person will clear. He had to go to a lot of struggles which came his way, and that is something probably which made him the real human that he is. And definitely the state and nation will have a wonderful officer in him who will go to serve. So ಈ ನಿಟ್ಟಲ್ಲಿ ತನ್ಮಯ್ ಅನ್ನೋರು ಒಂದು ಅಡ್ರೆಸ್ ಇಂದ ನೀವು ನಿಮ್ಮ ಪಯಣ ಶುರು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ಸು ಸಿಗಲಿ ಅನ್ನೋ ಒಂದು ಹಾರೈಕೆ. ಅಂಡ್ ಎವ್ರಿಥಿಂಗ್ ಈಸಿಲಿ ಸೆಡ್. ಇಂಡಿಯಾ ಫಾರ್ IAS ಅಥವಾ ನಮ್ಮ ಒಂದು ತಂಡ ನಿಮಗೆ ನಿಮ್ಮ ಎಂಟೈರ್ ಜರ್ನಿನ ನಾವು ತುಂಬಾ ಈಸಿ ಮಾಡ್ಬಿಡ್ತೀವಿ, ನಿಮ್ಮೆಲ್ಲರೂ ಆಫೀಸರ್ಸ್ ಮಾಡ್ಬಿಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡೋದಿಲ್ಲ. ಬಟ್ ನೀವು ಎದುರಿಸಬಹುದಾದಂತ ಪ್ರತಿಯೊಂದು ತಡೆಗಳು, ಅಡೆತಡೆಗಳೇನಿರ್ತಾವೋ, ಅಥವಾ ನಿಮಗೆ ಇದಾಗತ್ತಾ ಅನ್ನೋ ಒಂದು ಸಂದೇಹ ಬರುತ್ತೋ, ಅದು ಪ್ರತಿಯೊಂದಲ್ಲೂ ನಿಮ್ಮ ಹೆಗಲಿಗೆ ಹೆಗಲ್ಕೊಟ್ಟು ನಿಲ್ತೀವಿ, ನಿಮ್ ಜೊತೆ ನಿಲ್ತೀವಿ. ಅಂಡ್ ವಿಲ್ ಎನ್ಶೋರ್ ದಟ್ ಏನ್ ಕನಸು ಹೊತ್ತು ನೀವು ಬಂದಿದ್ದೀರಾ, ಆ ಕನಸು ನನ್ಸಾಗೋ ದೃಷ್ಟಿಕೋನದಿಂದ ಪ್ರತಿಯೊಂದನ್ನು ಕೂಡ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ. We wish all of you a very best and welcome you all to the larger family of India for IAS once again. Thank you so much. Wish you all the very best. We'll ensure this process is a larger journey in service to the nation. Thank you so much. Once again, thank my good friend Thanmay to make time for us. Very short notice that he was invited. Much more that we will seek time from him in the larger guidance. Thank you so much, Rob. We request you to accept a small token of gratitude from our side. I'm a part of bigger family. ಏನಾದ್ರೂ ಡೌಟ್ಸ್ ಇದ್ರೆ ಕ್ಯಾನ್ ಮೆಸೇಜ್